ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಈಗ KPSC ಗ್ರೂಪ್ ಬಿಗೆ ಎಕ್ಸಾಮ್ ಇರೋದ್ರಿಂದ ನಾನು ಒಂದೊಂದು ಪೇಪರ್ನ ಡೈಲಿ ಬಿಡಿಸ್ತಾ ಹೋಗ್ತೀನಿ. ಫಸ್ಟ್ ಇದು ಬಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ಇನ್ ದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ಗೆ ಸಂಬಂಧಪಟ್ಟಂಥ 2023ರಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದಾಗಿರುತ್ತೆ. 2023 6ನೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ಇನ್ ದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ಗೆ ಸಂಬಂಧಪಟ್ಟದ್ದು ಹೈದರಾಬಾದ್ ಕರ್ನಾಟಕಕ್ಕೆ ನಡೆದಿರ್ತಕ್ಕಂಥ ಒಂದು ಪೇಪರ್ ಆಗಿರುತ್ತೆ. ಫಸ್ಟ್ ಕ್ವಶನ್ ಹೀಗಿದೆ: ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಈ ವಿಷಯಕ್ಕೆ ಸಂಬಂಧಿಸಿದೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಈ ವಿಷಯಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಅಂತ ಹೇಳಿದ್ರೆ ಇದು ಸಾಮಾಜಿಕ ಪಿಂಚಣಿ ಯೋಜನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇಂಗ್ಲೀಷ್ ವರ್ಷನು ಸಹ ಬೇಕು ಅಂತ ಕೆಲವರು ಕೇಳಿದರೆ, ಇಂಗ್ಲೀಷ್ ವರ್ಷನು ಸಹ ಇದರಲ್ಲಿದೆ. ನೆಕ್ಸ್ಟು ಅದಕ್ಕೂ ಸಹ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಇಂಗ್ಲೀಷಲ್ಲಿ ಬೇಕಂದ್ರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಬಹುದು, ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ನೋಡ್ಕೊಳ್ಬಹುದು. ಯಾಕಂದರೆ ಗ್ರೂಪ್ ಬಿ ಈಗ ಇರ್ತಕ್ಕಂಥ ಮೇಯ್ನ್ ಆಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಅಪ್ಲೈ ಮಾಡಿರ್ತಕ್ಕಂಥದ್ದು ಆಗಿರೋದ್ರಿಂದ ಅವ್ರಿಗೆ ಇಂಗ್ಲೀಷಲ್ಲಿ ಬೇಕಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡಕ್ಕೂ ಸಹ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಬೇಕಾದ ನೋಡ್ಕೊಳ್ಳಿ, ಬೇಡ ನೀವು ಸ್ಕಿಪ್ ಮಾಡ್ತಾ ಹೋಗಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸುವ ದಿನ ಯಾವುದು ಅಂತ ಕೇಳಿದರೆ ಇದು ಏಪ್ರಿಲ್ 24ನೇ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳ ಮಾಲೀಕರಿಗೆ ಹಕ್ಕುಗಳ ದಾಖಲೆಗಳನ್ನು ಒದಗಿಸುವ ಉದ್ದೇಶ ಹೊಂದಿರುವ ಯೋಜನೆ ಎಂದರೆ ಅಂತ ಕೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳ ಮಾಲೀಕರಿಗೆ ಹಕ್ಕುಗಳ ದಾಖಲೆಯನ್ನು ಒದಗಿಸುವ ಉದ್ದೇಶ ಹೊಂದಿರತಕ್ಕಂಥ ಒಂದು ಯೋಜನೆ ಯಾವುದು ಅಂತ ಹೇಳಿದರೆ SVAMITVA ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಪುಣ್ ಭಾರತ್ನ ದೃಷ್ಟಿಕೋನವು ಇದಕ್ಕೆ ಸಂಬಂಧಿಸಿದ್ದು. ನಿಪುಣ್ ಭಾರತ್ ಅಂತಕ್ಕಂಥ ಒಂದು ಏನು ಯೋಜನೆ ಇದೆಯೋ ಅದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು ಅಂತ ನೋಡ್ತಾ ಹೋದರೆ ಇದು ಬಂದು ನಿಪುಣ್ ಯೋಜನೆ ಅಂತಕ್ಕಂಥ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಅದರ ಬಳಸುವ ಕೌಶಲ್ಯದ ಪರಿಸರವನ್ನು ರೂಪಿಸುವುದು ಹಾಗೂ ಖಚಿತಪಡಿಸಿಕೊಳ್ಳುವುದು ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ 2021ರ ಭಾರತದಲ್ಲ ನಾವೀನ್ಯತೆ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಇದು 2021ರ ಕರೆಂಟ್ ಅಫೇರ್ಸ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಬರತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಆಪ್ಷನ್ 4 ಕರ್ನಾಟಕ ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೇಗಿದೆ: ರಾಷ್ಟ್ರೀಯ ಜಲಜನಕ ಯೋಜನೆಯನ್ನು ಎಷ್ಟರಲ್ಲಿ ಘೋಷಿಸಲಾಯಿತು ಅಂತ ಕೇಳಿದರೆ ರಾಷ್ಟ್ರೀಯ ಜಲಜನಕ ಯೋಜನೆ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳಿದರೆ ಆಗಸ್ಟ್ 2021ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ನಡೆದ 2021ರ 52ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸತ್ಯಜಿತ್ ರೇ ಅವರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರೆ ಇದು ಬಂದು ಇಸ್ರೋವಿನ ಸ್ಯಾಟೋ ಮತ್ತು ಮಾರಿಸ್ ಕೋರ್ಸಿ ಅಂತಕ್ಕಂಥದ್ದು. ಇದು 2021ಕ್ಕೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟ್ ಡ್ಯಾಶ್ ದಿನವನ್ನು ವಿಶ್ವ ಝಾನೋಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಡ್ಯಾಶ್ ದಿನವನ್ನು ನೋಡಿ ಯಾವ ಕ್ವಶನ್ ಕೊಟ್ಟಿದ್ರೆ ಝಾನೋಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಹೇಳಿದರೆ 6ನೇ ಜುಲೈ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಬಂದು ಸೋಷಿಯಲ್ ಪೆನ್ಷನ್ಗೆ ಸಂಬಂಧಪಟ್ಟಂಥದ್ದು. ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಬಂದು 24th ಏಪ್ರಿಲ್ ಆಗಿ ಬರ್ತಕ್ಕಂಥದ್ದು. ದ ಹೈ ಸ್ಕೀಮ್ ವಿಚ್ ಏಮ್ಸ್ ಟು ಪ್ರೊವೈಡ್ ರೆಕಾರ್ಡ್ ಆಫ್ ರೈಟ್ಸ್ ಟು ದ ಹೌಸ್ ಹೋಲ್ಡ್ ಓನರ್ಸ್ ಇನ್ ರೂರಲ್ ಏರಿಯಾ ಈಸ್ SVAMITVA ಅಂತಕ್ಕಂಥದ್ದಾಗಿರುತ್ತೆ. ದ ವಿಷನ್ ಆಫ್ ನಿಪುಣ್ ಭಾರತ್ ಈಸ್ ರಿಲೇಟೆಡ್ ಟು ಕ್ರಿಯೇಟ್ ಆ್ಯನ್ ಎನ್ಬ್ಲಿಂಗ್ ಎನ್ವೈರನ್ಮೆಂಟ್ ಟು ಎನ್ಶೂರ್ ಯೂನಿವರ್ಸಲ್ ಅಕ್ವಿಸಿಷನ್ ಆಫ್ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಸ್ಟೇಟ್ ವಿಚ್ ರ್ಯಾಂಕ್ಡ್ ಫಸ್ಟ್ ಪ್ಲೇಸ್ ಇನ್ ದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಆಫ್ 2021 ಈಸ್ ಕರ್ನಾಟಕ. ನ್ಯಾಷನಲ್ ಹೈಡ್ರೋಜನ್ ಮಿಷನ್ ವಾಸ್ ಅನೌನ್ಸ್ಡ್ ಇನ್ ಆಗಸ್ಟ್ 2021. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬಂದು ಸತ್ಯಜಿತ್ ರೇ ಬಂದಿದ್ದಕ್ಕೆ ಆನ್ಸರು ಆಪ್ಷನ್ 1. ಓಕೆ, ಆ್ಯಂಡ್ ನೆಕ್ಸ್ಟ್ ವರ್ಲ್ಡ್ ಝೂನೆಸಿಸ್ ಡೇ ಹ್ಯಾಸ್ ಬೀನ್ ಸೆಲೆಬ್ರೇಟೆಡ್ ಆನ್ 6th ಜುಲೈ ಆಗಿರುತ್ತೆ. ನೆಕ್ಸ್ಟು PM ಮಿತ್ರ ಪಾರ್ಕ್ ಈ ವಿಷಯಕ್ಕೆ ಸಂಬಂಧಿಸಿದ್ದು. PM ಮಿತ್ರ ಪಾರ್ಕ್ ಏನಕ್ಕೆ ಸಂಬಂಧಪಟ್ಟಂತ ಹೇಳಿದ್ರೆ ಜವಳಿ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಇದು. ಆ್ಯಂಡ್ ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣವನ್ನು ಪಡೆಯಲು ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸುವ ಯೋಜನೆ ಯಾವುದು ಅಂತ ಕೇಳಿದರೆ ತಾಂತ್ರಿಕ ಶಿಕ್ಷಣವನ್ನು ಪಡೆಯಲು ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸುವ ಯೋಜನೆ ಯಾವುದು ಅಂತ ಹೇಳಿದರೆ ಪ್ರಗತಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 44ನೇ ಚೆಸ್ ಒಲಿಂಪಿಯಾಡನ್ನು ನಡೆಸಿದ ಸ್ಥಳ ಯಾವುದು ಅಂತ ಕೇಳಿದರೆ ಅದು ಬಂದು ಮಹಾಬಲಿಪುರಂ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದೇಶದ ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾನಿಲಯವನ್ನು ಈ ಕೆಳಗಿನ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ ಸೆಂಟ್ರಲ್ ಇಟ್ ಮೀನ್ಸ್ ಕೇಂದ್ರ ವಿಶ್ವವಿದ್ಯಾನಿಲಯ ಕ್ರೀಡೆಗೆ ಸಂಬಂಧಪಟ್ಟಂಥದ್ದು ಎಲ್ಲಿ ಅಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ 3 ಮಣಿಪುರ. 2022ರಲ್ಲಿ ನಡೆದ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಫೈನಲ್ಸ್ಗೆ ಜಯಿಸಿದವರೆಂದರೆ ಇದು ಅಷ್ಟೇ 2022ರ ಒಂದು ಕರೆಂಟ್ ಅಫೇರ್ಸ್ ಆಗಿರೋದು ಎಲೆನ್ ರೆಬಾಕಿನಾ ಅಂತಕ್ಕಂಥವ್ರು ಆಗಿರ್ತಾರೆ.
ಆ್ಯಂಡ್ ನೆಕ್ಸ್ಟು 2022ರ ಮೇನಲ್ಲಿ ನಡೆದ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಪಂದ್ಯದ ಪುರುಷರ ಅಂತಿಮ ಪಂದ್ಯದಲ್ಲಿ ಭಾರತವು ಈ ಕೆಳಕಂಡ ರಾಷ್ಟ್ರ ತಂಡದ ಮೇಲೆ ಜಯವನ್ನು ಸಾಧಿಸಿತು ಅಂತ ಹೇಳಿದರೆ ಇಂಡೋನೇಷ್ಯಾದ ಮೇಲೆ. ನೆಕ್ಸ್ಟ್ ಕರ್ನಾಟಕದ ಮೊದಲ ರಾಮ್ಸರ್ ತಾಣವನ್ನು 2022ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗುರುತಿಸಲಾಯಿತು ಮತ್ತು ಇದನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಜೌಗುನೆಲ ಎಂದು ಸಹ ಘೋಷಿಸಲಾಯಿತು ಈ ರಾಮ್ಸರ್ ತಾಣದ ಹೆಸರು. ಸೊ ಈ ರಾಮ್ಸರ್ ಅಂತಕ್ಕಂಥ ತುಂಬಾ ಸದ್ದನ್ನು ಮಾಡ್ತಾ ಇದೆ ಈ ಒಂದು ಇದರಲ್ಲಿ. ಸೊ ಇದು KS ಎಕ್ಸಾಮ್ಗೂ ಕೇಳಿದರು ಮತ್ತು ಯಾವುದನ್ನ ಇದು 2-3 ಸರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ರಾಮ್ಸರ್ ತಾಣವನ್ನಾಗಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ 3 ರಂಗನತಿಟ್ಟು ಪಕ್ಷಿಧಾಮ. ನೆಕ್ಸ್ಟ್ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸುವ ದಿನ ಯಾವುದು ಅಂತ ಹೇಳಿದರೆ 3ನೇ ಮಾರ್ಚ್ ಆಗಿರುತ್ತೆ ವಿಶ್ವ ವನ್ಯಜೀವಿ ದಿನವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈ ಕೆಳಗಿನ ರಾಜ್ಯದಲ್ಲಿ ಪದ್ಮಜ ನಾಯ್ಡು ಹಿಮಾಲಯನ್ ಝಾಯಲಾಜಿಕಲ್ ಪಾರ್ಕ್ ಕಂಡುಬರುವುದು ಯಾವುದು? ಝೂಲಾಜಿಕಲ್ ಪಾರ್ಕ್ ಅಂತಕ್ಕಂಥದ್ದು ಪದ್ಮಜ ನಾಯ್ಡು ಹಿಮಾಲಯನ್ ಎಲ್ಲಿ ಅಂತ ಹೇಳಿದರೆ ಅದು ಕಂಡು ಬರ್ತಕ್ಕಂಥದ್ದು ಆಪ್ಷನ್ 3 ಪಶ್ಚಿಮ ಬಂಗಾಳದಲ್ಲಿ. ನೆಕ್ಸ್ಟ್ PM ಮಿತ್ರ ಅಂತಕ್ಕಂಥದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರುತ್ತೆ. ನೆಕ್ಸ್ಟು ಇಸ್ ಎನ್ಕರೇಜ್ ಪಾರ್ಟಿಸಿಪೇಷನ್ ಆಫ್ ಗರ್ಲ್ಸ್ ಇನ್ ದ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿದಾಗ ಪ್ರಗತಿ ಬರುತ್ತೆ. ಆ್ಯಂಡ್ 44th ಚೆಸ್ ಒಲಿಂಪಿಯಾಡ್ ಅಂತಕ್ಕಂಥದ್ದು ಎಲ್ಲಿ ನಡೆಯುತ್ತೆ ಅಂತ ಹೇಳಿದರೆ ಮಹಾಬಲಿಪುರಂ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಫಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ದ ಸ್ಟೇಟ್ ಆಫ್ ಮಣಿಪುರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು 2022 ಅಲ್ವಾ. ಸೊ ಇದು ಆನ್ಸರ್ ಬಂದು ಆಪ್ಷನ್ 1 ಹೆಲೆನಾ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಂಡಿಯನ್ಸ್ ಮೆನ್ಸ್ ಬ್ಯಾಡ್ಮಿಂಟನ್ ಬಂದು ಆಪ್ಷನ್ 3 ಇಂಡೋನೇಷ್ಯಾ. ಆ್ಯಂಡ್ ನೆಕ್ಸ್ಟು 2022 ರಾಮ್ಸರ್ ಅಂತ ಹೇಳಿದ್ರೆ ರಂಗನತಿಟ್ಟು ಬರ್ಡ್ಸ್ ಸೆಕ್ಚರ್ ಅಂತಕ್ಕಂಥದ್ದು. ವರ್ಲ್ಡ್ ವೈಲ್ಡ್ ಲೈಫ್ ಡೇ ಬಂದು ಆಪ್ಷನ್ 1 3rd ಮಾರ್ಚ್. ಆ್ಯಂಡ್ ನೆಕ್ಸ್ಟು ದ ಪದ್ಮಜ ನಾಯ್ಡು ಹಿಮಾಲಯನ್ ಝೂಲಾಜಿಕಲ್ ಪಾರ್ಕ್ ಅಂತ ಹೇಳಿದರೆ ಅದು ಕಂಡು ಬರ್ತಕ್ಕಂಥ ವೆಸ್ಟ್ ಬಂಗಾಳದಲ್ಲಿ. ಆ್ಯಂಡ್ ನೆಕ್ಸ್ಟ್ 2021ರಲ್ಲಿ ರಸಾಯನಶಾಸ್ತ್ರ ನೋಬೆಲ್ ಪ್ರಶಸ್ತಿ ಪುರಸ್ಕೃತರನ್ನು ಕೊಟ್ಟಿದ್ದಾರೆ. ನೀವು 2024 ನೀವು ನೋಡ್ಕೊಳ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 4 ಬೆಂಜಮಿನ್ ಲಿಸ್ಟ್ ಮತ್ತು WC ಮ್ಯಾಕ್ಮಿಲನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 2021ರಲ್ಲಿ ಗಣಿತ ವಿಜ್ಞಾನದಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿನ ಪಡೆದವರು ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಡಾಕ್ಟರ್ ಹನೀಶ್ ಘೋಷ್ ಮತ್ತು ಡಾಕ್ಟರ್ ಸಾಕೇತ್ ಸೌರಭ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕರಡು ಸಮಿತಿಯ ಅಧ್ಯಕ್ಷರನ್ನು ಕೇಳಿದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕರಡು ಸಮಿತಿಯ ಅಧ್ಯಕ್ಷರು ಯಾರಂತ ಹೇಳಿದರೆ ಕೆ ಕಸ್ತೂರಿ ರಂಗನ್ ರವರು. ಆ್ಯಂಡ್ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಜಲಪಾತಗಳು ಮತ್ತು ನದಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದ್ಯಾವುದು ಸರಿ ಇದೆ ಅಥವಾ ಎಷ್ಟು ಜೋಡಿಗಳು ಸರಿ ಇದ್ದಾವೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು 2 ಜೋಡಿಗಳು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಬಿಕಾಸ್ ಇಲ್ಲಿ ಹುಂಡು ಜಲಪಾತ ಅಂತಕ್ಕಂಥದ್ದು ಸುವರ್ಣ ರೇಖಾಗೆ ಬರ್ತಕ್ಕಂಥದ್ದು. ಬರೇಹಿಪಾನಿ ಜಲಪಾತ ಬಂದು ಬೂತ್ ಬಲೆಂಗ ಅಂತಕ್ಕಂಥ ನದಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಇವೆರಡು ತಪ್ಪಾಗಿದೆ. ಸೊ ಜೋಗ್ ಜಲಪಾತ ಬರ್ಕನ ಇವೆರಡು ಮಾತ್ರ ಸರಿ ಇರ್ತಕ್ಕಂಥ. ಹಾಗಾಗಿ ಆಪ್ಷನ್ 2 2 ಜೋಡಿಗಳು ಮಾತ್ರ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಒಂದು ಭೂ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಅಂತ ಹೇಳಿದರೆ ಕೋರ್ಬಾ, ನಾಥ್ಪಾ ಚಾಕ್ರಿ, UKE, ಮಣಿಕರಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ ಸೊ ಯಾವುದೋ ಒಂದು ಭೂ ಉಷ್ಣ ವಿದ್ಯುತ್ ಸ್ಥಾವರ ಅಂತ ಕೇಳಿರೋದು ಆನ್ಸರ್ ಬಂದು ಮಣಿಕರಣ್ ಅಂತಕ್ಕಂಥದ್ದು. ಮಣಿಕರಣ್ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಮಣಿಕರಣ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಾಂಡ್ಲಾ ಸಮುದ್ರ ಬಂದರಿಗೆ ಸಂಬಂಧಿಸಿರುವ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕಾಂಡ್ಲಾ ಸಮುದ್ರ ಬಂದರು ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಉಬ್ಬರವಿಳಿತದ ಬಂದರಾಗಿದೆ. ಇದನ್ನು ಸ್ವತಂತ್ರ ಪೂರ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು A ಮತ್ತು B ಮಾತ್ರ ಸರಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ಹೇಳಿ ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ನೋಬೆಲ್ ಪ್ರೈಸ್ ಓಕೆ ಆಪ್ಷನ್ 4 ಆಗಿರುತ್ತೆ 18ಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಬಂದು ಒಂದು ಡಾಕ್ಟರ್ ಹನೀಶ್ ಘೋಷ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದ ಚೇರ್ಪರ್ಸನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಕೆ ಕಸ್ತೂರಿ ರಂಗನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಪೇಸ್ ಅಂತ ಹೇಳಿದಾಗ ಇದಕ್ಕೆ ಬರಬೇಕು ಇದಕ್ಕೆ ಬರಬೇಕು. ಸೊ ಹಾಗಾಗಿ ಇವೆರಡು ಮಾತ್ರ ಸರಿ ಇದೆ. ಓನ್ಲಿ 2 ಪೇರ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಅಂದರೆ ಮಣಿಕರಣ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಎಸ್ ಕಾಂಡ್ಲಾ ಸೀ ಪೋರ್ಟ್ ಬಂದು ಆಪ್ಷನ್ A ಕಾಂಡ್ಲಾ ಸೀ ಪೋರ್ಟ್ ಇಸ್ ಲೊಕೇಟೆಡ್ ಇನ್ ಗುಜರಾತ್ ಆ್ಯಂಡ್ ಇಟ್ ಇಸ್ ಎ ಟೈಡಲ್ ಪೋರ್ಟ್. ಇವೆರಡು ಮಾತ್ರ ಸರಿ ಇದೆ. ಇದು ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕೆಳಗಿನ ಯಾವುದು ಜಪಾನ್ನ ದೊಡ್ಡದಾದ ದ್ವೀಪವಾಗಿದೆ ಅಂತ ಕೇಳಿದರೆ ಜಪಾನಿನ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಹೇಳಿದ್ರೆ ಹೋನ್ಸ್ಡೋ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಜೋಡಿಗಳು ಸೇಮ್ ಪ್ಯಾಟರ್ನು. ಸೊ ನೋಡಿ ಹೊಂದಿಸಿ ಬರೆಯಲಿ ಕೊಟ್ಟರೆ ತುಂಬ ಈಸಿ ಇರುತ್ತೆ. ಇಲ್ಲಿ ಎಷ್ಟು ಜೋಡಿ ಸರಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಪ್ಯಾರಿಸ್, ಬರ್ಲಿನ್, ವಾಷಿಂಗ್ಟನ್ DC ಮತ್ತು ಗ್ಲಾಸ್ಗೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಏನು ಪ್ಯಾರಿಸ್ ಸಿಯಾನು, ಬರ್ಲಿನ್ ಸ್ಪ್ರಿ, ವಾಷಿಂಗ್ಟನ್ DC ಬಂದು ಪೋಟಾಮೈ, ಗ್ಲಾಸ್ಗೋ ಬಂದು ಸ್ಕ್ಲೈಡ್ ಎಲ್ಲ ಸಹ ಸರಿ ಇರ್ತಕ್ಕಂಥದ್ದು. ಹಾಗೆ 4 ಜೋಡಿಗಳು ಸರಿ ಇರ್ತವೆ.
ಆ್ಯಂಡ್ ನೆಕ್ಸ್ಟ್ 2020-21 ವಿತ್ತೀಯ ಕೊರತೆಯ ಒಟ್ಟು ದೇಶೀಯ ಉತ್ಪನ್ನದ ಶೇಕಡ ಡ್ಯಾಶ್ರಷ್ಟು ಅಂತ ಹೇಳಿದರೆ ಇದಕ್ಕೆ ಆನ್ಸರು 9.3% ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೈಮನ್ ಕುಟ್ನೆಸ್ ಊಹೆಯ ಪ್ರಕಾರ ತೀವ್ರ ಬೆಳವಣಿಗೆ ಅವಧಿಯಲ್ಲಿ ಅಸಮಾನತೆಗಳು ಏರುತ್ತವೆ, ಇಳಿಯುತ್ತವೆ, ಸ್ಥಗಿತಗೊಳ್ಳುತ್ತವೆ, ಹಣದುಬ್ಬರ ಅಂತ ಹೇಳಿದರೆ ಸೊ ಇದು ಏರುತ್ತದೆ ಅಂತಕ್ಕಂಥದ್ದಾಗುತ್ತೆ. ನೆಕ್ಸ್ಟ್ ಕೆಳಗಿನ ಯಾವ ರಾಜ್ಯಕ್ಕೆ ನೀತಿ ಆಯೋಗ SDG ವರದಿ 2020-21 ಮೊದಲನೇ ಸ್ಥಾನವನ್ನು ನೀಡಿದೆ ಅಂತ ಕೇಳಿದರೆ ಅದು ಬಂದು ಕೇರಳಗೆ. ಭಾರತದ ಮೇಲೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಪರಿಣಾಮ ಏನಾಗುತ್ತದೆ ಅಂತ ಕೇಳಿದರೆ ಸೊ ಇದು ಎರಡನೇ ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಆಲ್ರೆಡಿ ಒಂದ್ಸರಿ ಕೊಟ್ಟಿದ್ರು. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ವೆಚ್ಚ ಹೂಡಿಕೆ, ಹಣದುಬ್ಬರ ಮತ್ತು ಭಾರತದ ಖಾದ್ಯ ತೈಲ ಮಾರುಕಟ್ಟೆಯಲ್ಲಿ ತೊಂದರೆ ಎರಡೂ ಸಹ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ರಿಪೀಟೆಡ್ ಕ್ವಶನ್, ಬೇರೆ ಒಂದು ಎಕ್ಸಾಮಲ್ಲೂ ಸಹ ಕೇಳಿದ್ರು ಇದು ಆಲ್ರೆಡಿ, ಅದು ಸಹ ಗ್ರೂಪ್ ಬಿಗೆ ಕೇಳಿದ್ರು. ಆ್ಯಂಡ್ ವಿಚ್ ಆಫ್ ದ ಈಸ್ ಫಾಲೋಯಿಂಗ್ ಲಾರ್ಜೆಸ್ಟ್ ಐಸ್ಲ್ಯಾಂಡು ಹೊನ್ಸು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದು 4 ಸಹ ಸರಿ ಇದೆ, ಹಾಗಾಗಿ ಮೇಲಿನ ಎಲ್ಲವೂ ಸಹ ಆಗುತ್ತೆ ಆಯ್ಕೆಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಇದು 9.3%. ಆ್ಯಂಡ್ ನೆಕ್ಸ್ಟ್ ಇದು ರೈಸ್ ಆಗುತ್ತಾ ಡಿಕ್ಲೈನ್ ಆಗುತ್ತಾ ಅಂತ ಕೇಳಿದರೆ ಸೊ ಏನಾಗುತ್ತೆ ಅಂತ ಹೇಳಿದರೆ ಆಪ್ಷನ್ 1 ರೈಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಫಸ್ಟ್ ಬೈ ದ ನೀತಿ ಆಯೋಗ ಅಂತ ಹೇಳಿದರೆ ಸೊ ಇದು ಬಂದು ಕೇರಳ. ಆ್ಯಂಡ್ ನೆಕ್ಸ್ಟ್ ಬೋತ್ 1 and 2 ಆಗಿರುತ್ತೆ ರಷ್ಯಾ ಆ್ಯಂಡ್ ಉಕ್ರೇನ್ ವಾರಿಂದ. ನೆಕ್ಸ್ಟ್ ಕಷ್ಟಕಾಲದ ಒಳ್ಳೆಯ ಅರ್ಥಶಾಸ್ತ್ರದ ಲೇಖಕರು ಅಂತ ಕೇಳಿದರೆ ಕಷ್ಟಕಾಲದಲ್ಲಿ ಒಳ್ಳೆಯ ಅರ್ಥಶಾಸ್ತ್ರದ ಲೇಖಕರು ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 ಅಭಿಜಿತ್ ವಿ ಬ್ಯಾನರ್ಜಿ ಹಾಗೂ ಈಸ್ಟರ್ ಡಪ್ಲು ಅಂತಕ್ಕಂಥದ್ದು. ಆ್ಯಂಡ್ ಡ್ಯಾಶ್ಗಳು ಇಳಿಮುಖವಾಗಿದ್ದು ಮೂಲ ಸ್ಥಾನಕ್ಕೆ ಬಾಹ್ಯ ಗೋಲಾಕಾರವಾಗಿರ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಡ್ಯಾಶ್ಗಳು ಇಳಿಮುಖವಾಗಿದ್ದು ಮೂಲ ಸ್ಥಾನಕ್ಕೆ ಬಾಹ್ಯ ಗೋಲಾಕಾರವಾಗಿರುತ್ತವೆ. ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 ಔದಾಸೀನ್ಯ ವಕ್ರರೇಖೆಗಳು. ನೆಕ್ಸ್ಟ್ ಕೆಟ್ಟ ಹಣವು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರಹಾಕುತ್ತದೆ ಎಂಬುದು ಯಾರ ಒಂದು ನಿಯಮ? ಕೆಟ್ಟ ಹಣವು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರಹಾಕುತ್ತದೆ ಎಂಬುದು ಯಾರ ನಿಯಮ ಅಂತಂದರೆ ಗ್ರೇಷಮ್ರ ನಿಯಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಾರ್ಮಿಕ ಕೂಲಿಯನ್ನು ಇವುಗಳಲ್ಲಿ ಕಂಡುಬರುವ ಬದಲಾವಣೆಗೆ ಅನುಗುಣವಾಗಿ ಹೊಂದಿಸಲಾಗುತ್ತದೆ ಅಂತ ಹೇಳಿದರೆ ಕಾರ್ಮಿಕರ ಕೂಲಿಯನ್ನು ಯಾವುದಕ್ಕೆ ಅನುಗುಣವಾಗಿ ಅಂತ ಹೇಳಿದರೆ ಜೀವನ ವೆಚ್ಚ ಸೂಚ್ಯಂಕಕ್ಕೆ ಅನುಗುಣವಾಗಿ. ಆ್ಯಂಡ್ ನೆಕ್ಸ್ಟು 1934 ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ ಭಾರತದ ವಾಣಿಜ್ಯ ಬ್ಯಾಂಕುಗಳನ್ನು ಎಷ್ಟು ವಿಂಗಡಿಸಲಾಗಿದೆ ಅಂತ ಹೇಳಿದರೆ ಸೊ ಇದು 1934 ಭಾರತೀಯ ರಾಷ್ಟ್ರೀಯ ರಿಸರ್ವ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಭಾರತ ವಾಣಿಜ್ಯ ಬ್ಯಾಂಕ್ಗಳನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಯಾವ್ದ್ಯಾವ್ದು ಅಂತ ಹೇಳಿದರೆ ಈ ಒಂದು ಶೆಡ್ಯೂಲ್ ಮತ್ತು ನಾನ್ ಶೆಡ್ಯೂಲ್ ಬ್ಯಾಂಕ್ಗಳಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವ ಕಾಯ್ದೆಯು ಕರ್ನಾಟಕದಲ್ಲಿ ಸೌಹಾರ್ದ ಸಹಕಾರಿ ಆಂದೋಲನಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ ಹಾಗೂ ಅದನ್ನು ಮತ್ತಷ್ಟು ಸದೃಢಗೊಳಿಸಲು ನೆರವಾಗಿದೆ? ಕ್ವಶನ್ ಪೇಪರ್ ಈ ರೀತಿಯೇ ಬರ್ತಕ್ಕಂಥದ್ದು ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ. ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 4 ಸಹಕಾರ ಸಂಘಗಳ ಕಾಯ್ದೆ 1912. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಆನ್ಸರ್ ಆಪ್ಷನ್ 2 ಇಂಡಿಫರೆನ್ಸ್ ಕರ್ವ್ಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗ್ರೇಷಮ್ಸ್ ಲಾ. ಆ್ಯಂಡ್ ಬಂದು ಇದಕ್ಕೆ ಆನ್ಸರು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್. ಆ್ಯಂಡ್ 34 ಬಂದು ಶೆಡ್ಯೂಲ್ ಆ್ಯಂಡ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್. ಇದಕ್ಕೆ ಆನ್ಸರು ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಜೈವಿಕ ವೈವಿಧ್ಯ ಮಂಡಳಿ ಈ ಕೆಳಕಂಡ ಯಾವ ಇಲಾಖೆಯ ಭಾಗವಾಗಿದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಜೈವಿಕ ವೈವಿಧ್ಯ ಮಂಡಳಿಯು ಯಾವುದರ ಒಂದು ಇಲಾಖೆಯ ಭಾಗವಾಗಿದೆ ಅಂತ ಹೇಳಿದರೆ ಅದು ಬಂದು ಆನ್ಸರ್ ಆಪ್ಷನ್ 2 ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ. ವರದಕ್ಷಿಣೆ ನಿಷೇಧ ಅಧಿಕಾರಿಯನ್ನು ಯಾರು ನೇಮಕ ಮಾಡುತ್ತಾರೆ? ವರದಕ್ಷಿಣೆ ನಿಷೇಧ ಅಧಿಕಾರಿಯನ್ನು ಯಾರು ನೇಮಕ ಮಾಡುತ್ತಾರೆ ಯಾರು ಅಂತ ಹೇಳಿದರೆ ರಾಜ್ಯ ಸರ್ಕಾರ. ಆಪ್ಷನ್ 2. ಭಾರತದಲ್ಲಿ ಮೊದಲ ವೆಸ್ಟ್ ಇಕೋ ಪಾರ್ಕನ್ನು ಡ್ಯಾಶ್ನಲ್ಲಿ ನಿರ್ಮಿಸಲಾಗಿದೆ. ವೇಸ್ಟ್ ಇಕೋ ಪಾರ್ಕನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದರೆ ದೆಹಲಿಯಲ್ಲಿ. ನೆಕ್ಸ್ಟು CAWSCH ಎಂದರೆ ಕವಚ್ ಎಂದರೆ ಏನು ಅಂತ ಕೇಳಿದರೆ ಇದು ಅವಾಗಿನ ಒಂದು 2023 ಒಂದು ಪೇಪರ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನು. ಸೆಂಟರ್ ಫಾರ್ ಆಗ್ಯುಮೆಂಟಿಂಗ್ ವಾರ್ ವಿತ್ COVID-19 ಹೆಲ್ತ್ ಕ್ರೈಸಿಸ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ 15 ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆಗಳ ಹಂಚಿಕೆ ಶೇಕಡಾವಾರು ಎಷ್ಟು? ಕೇಂದ್ರದಿಂದ ರಾಜ್ಯಕ್ಕೆ ಇರತಕ್ಕಂಥ ಶೇಕಡ ತೆರಿಗೆ ಎಷ್ಟು ಅಂತ ಹೇಳಿದ್ರೆ 41%. ಆ್ಯಂಡ್ 73-74ನೇ ಸಂವಿಧಾನ ತಿದ್ದುಪಡಿಗಳು ಮಹಿಳೆಯರಿಗೆ 3ನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಈ ಕೆಳಗಿನ ಯಾವ ಚುನಾವಣೆಗೆ ಮೀಸಲಾಗಿದೆ? ವೆರಿ ಇಂಪಾರ್ಟೆಂಟ್. ಆನ್ಸರ್ ಬಂದು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪರಿಷತ್ತು, ಪುರಸಭೆಗಳು ಮತ್ತು ಕಾರ್ಪೊರೇಷನ್ಗಳು ಎರಡೂ ಸಹ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅನುಚ್ಛೇದ 21ರ ಅಡಿಯಲ್ಲಿ ಬದುಕುವ ಹಕ್ಕು ಸಾಯುವ ಹಕ್ಕನ್ನು ಒಳಗೊಂಡಿಲ್ಲ ಎಂದು
ಹೇಳಿದೆ. ಬದುಕುವ ಹಕ್ಕು ಸಾಯುವ ಹಕ್ಕನ್ನು ಒಳಗೊಂಡಿಲ್ಲ ಎಂದು ಹೇಳುವಂಥ ಪರಿಚ್ಛೇದ ಅನುಚ್ಛೇದ ಯಾವೊಂದು ಇದರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 2 ಗ್ಯಾನ್ ಕೌರ್ ವರ್ಸಸ್ ಪಂಜಾಬ್ ರಾಜ್ಯ. ಎಸ್ ಕರ್ನಾಟಕ ಸ್ಟೇಟ್ ಬಂದು ಫಾರೆಸ್ಟ್ ಎಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್. ಹೂ ಶಾಲ್ ಅಪಾಯಿಂಟ್ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ನಮೆಂಟ್. ಆ್ಯಂಡ್ ಫಸ್ಟ್ ವೆಸ್ಟ್ ಎಕೋ ಪಾರ್ಕ್ ಅಂತ ಅಂದರೆ ಡೆಲ್ಲಿ. ಕವಾಚ್ ಬಂದು ಸ್ಟ್ಯಾಂಡ್ ಸೆಂಟ್ರಲ್ ಫಾರ್ ಆರ್ಗ್ಯುಮೆಂಟಿಂಗ್ ವಾರ್ ವಿತ್ ಕೋವಿಡ್-19 ಹೆಲ್ತ್ ಕ್ರೈಸಿಸ್ ಅಂತಕ್ಕಂಥದ್ದು. ಆ್ಯಂಡ್ ಎಸ್ ಟ್ಯಾಕ್ಸ್ ಬಂದು 41%. ಆ್ಯಂಡ್ ನೆಕ್ಸ್ಟು ಆನ್ಸರು ಗ್ರಾಮ ಪಂಚಾಯತ್ ಆ್ಯಂಡ್ ಜಿಲ್ಲಾ ಪರಿಷತ್ ಆ್ಯಂಡ್ ಮುನ್ಸಿಪಾಲಿಟೀಸ್ ಆ್ಯಂಡ್ ಮುನ್ಸಿಪಲ್ ಕಾರ್ಪೊರೇಷನ್ ಎರಡೂ ಸಹ ಬರುತ್ತೆ, ಬೋತ್ 1 and 2. ಆ್ಯಂಡ್ ನೆಕ್ಸ್ಟ್ ಆನ್ಸರ್ ಬಂದು ಆಪ್ಷನ್ 2 ಗಿರಣ್ ಕೌರ್ ವಿ ಸ್ಟೇಟ್ ಆಫ್ ಪಂಜಾಬ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 243 ಎ ಬಿ ಸಿ ಡಿ. ಸೊ ಎಲ್ಲ ಪಂಚಾಯತಿಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಆರಾಮಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಆಪ್ಷನ್. ಸೊ 243 ಎ ವಿಧಿ ಬಂದು ಗ್ರಾಮ ಸಭೆ, 243 ಬಿ ಬಂದು ಪಂಚಾಯತ್ಗಳ ರಚನೆ, ಸಿ ಅಂತಕ್ಕಂಥದ್ದು ಬಂದು ಪಂಚಾಯತ್ಗಳ ಅಂಗರಚನೆ, ಡಿ ಬಂದು ಸ್ಥಾನ ಮೀಸಲಾತಿ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕೇಂದ್ರ ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರವು ತಪ್ಪು ದಾರಿಗೆಳೆಯುವ ಜಾಹೀರಾತುದಾರರಿಗೆ ಅದರ 2022 ನಿರ್ದೇಶನಗಳ ಪ್ರಕಾರ ತಯಾರಕರಿಗೆ, ಜಾಹೀರಾತುದಾರರಿಗೆ ಹಾಗೂ ಅನುಮೋದಿಸಿದವರಿಗೆ ಡ್ಯಾಶ್ ದಂಡವನ್ನು ವಿಧಿಸಬಹುದು ಅಂತ ಹೇಳಿದರೆ ಎಷ್ಟು ಅಂತ ಹೇಳಿದರೆ 10 ರಿಂದ 50 ಲಕ್ಷಗಳು. ಕೆಳಗಿನಲ್ಲಿ ಯಾವುದನ್ನು ತಪ್ಪಾಗಿ ಹೊಂದಿಸಲಾಗಿದೆ? ಸೇವಾ ಆಯೋಗ, ಭಾರತ ಸರ್ಕಾರ ಕಾಯ್ದೆ 1935, ರಾಷ್ಟ್ರಪತಿಯವರ ಆಯ್ಕೆ ವಿಧಾನ ಐರಿಷ್ ಸಂವಿಧಾನ, ಮೇಲ್ಮನೆ ಸದಸ್ಯರ ಆಯ್ಕೆ ಬಂದು ದಕ್ಷಿಣ ಆಫ್ರಿಕಾದ ಸಂವಿಧಾನ, ವ್ಯಾಪಾರದ ಸ್ವಾತಂತ್ರ್ಯ ಬಂದು ಕೆನಡಾದ ಸಂವಿಧಾನ ಅಂತ ಹೇಳಿದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ವ್ಯಾಪಾರದ ಸ್ವಾತಂತ್ರ್ಯ ಕೆನಡಾದ ಸಂವಿಧಾನ ಅಂತಕ್ಕಂಥದ್ದು ತಪ್ಪಾಗಿದೆ. ಎಸ್ ನೆಕ್ಸ್ಟ್ 46, 47 ಪ್ರಶ್ನೆ ಒಂದು ಇದನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 2018ರಲ್ಲಿ ಯಾವ ರಾಜ್ಯದ ಉತ್ಪಾದನೆ ಈ ಎಲ್ಲ 5 ರಾಜ್ಯಗಳ ಒಟ್ಟು ಉತ್ಪಾದನೆ 1/8 ಭಾಗದ ಸಮೀಪವಿತ್ತು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ 2018 ಒಂದು ಇದನ್ನು ಕೊಟ್ಟಿದ್ದಾರೆ. 2018 ಇಲ್ಲಿದೆ. ಈ ಒಂದು 5 ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಉತ್ಪಾದನೆಯ 1/8 ಭಾಗದ ಸಮೀಪವಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ಹೇಳಿದ್ರೆ ಎ ಅಂತಕ್ಕಂಥದ್ದು ಇದೇನಿದೆಯೋ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ ರಾಜ್ಯದಲ್ಲಿ ಗೋಧಿ ಉತ್ಪಾದನೆ 2016ರಿಂದ 2020 ನಿರಂತರ ಹೆಚ್ಚುತ್ತಾ ಹೋಗಿದೆ? 16ರಿಂದ 20ಕ್ಕೆ ಯಾವುದು ಜಾಸ್ತಿ ನಿರಂತರವಾಗಿ ಹೆಚ್ಚುತ್ತಾ ಹೋಗಿದೆ ಅಂತ ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ 3 ಏನಿದೆಯೋ ಸಿ. ಸೊ ನೋಡಿ ಇದಾಗಿರುತ್ತೆ. ಸೊ ಎಲ್ಲೂ ಡೌನ್ ಆಗಿಲ್ಲ, ಅದಂಗೆ ಪಾಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನ್ಯಾಟೋ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯಾಟೋ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿದರೆ ಅದು ಬ್ರೆಜಿಲ್ನಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ 2 ಬ್ರೆಸೆಲ್ಸ್. ಎಸ್ ಇದಕ್ಕೆ ಆನ್ಸರು ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ CCPA ಬಂದು 10 to 15 lakhs 50 lakhs. ಇದಕ್ಕೆ ಆನ್ಸರ್ ಫ್ರೀಡಮ್ ಆಫ್ ಟ್ರೇಡ್ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಇಲ್ಲಿಗೆ ನೋಡ್ತಾ ಹೋದರೆ ಆನ್ಸರ್ 46, 46ಗೆ ಆನ್ಸರ್ ಬಂದು ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಬಂದು ಫ್ರಮ್ 2016 to 2020 ಬಂದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ನ್ಯಾಟೋ ಹೆಡ್ ಕ್ವಾರ್ಟರ್ಸ್ ಸಿಚುಯೇಟೆಡ್ ಎಲ್ಲಿ ಅಂತ ಹೇಳಿದರೆ ಬ್ರೆಜಿಲ್ಸ್. ಆ್ಯಂಡ್ ನೆಕ್ಸ್ಟ್ ಹೀರಿಕೊಳ್ಳುವ ವಿಧಾನ ಎಂದರೇನು ಅಂತ ಕೊಟ್ಟಿದ್ದಾರೆ. ಹೀರಿಕೊಳ್ಳುವ ವಿಧಾನ ಎಂದರೆ ಸೊ ಇಲ್ಲಿ ಜನರು ಉತ್ಪಾದಿಸೋಕ್ಕಿಂತ ಹೆಚ್ಚು ಅನುಭೋಗಿಸುವುದು ಆಗುತ್ತೆ, ಜನರು ಉತ್ಪಾದಿಸೋಕ್ಕಿಂತ ಕಡಿಮೆ ಅನುಭೋಗಿಸುವುದು ಎರಡೂ ಸಹ ಆಗುತ್ತೆ. ಸೊ ಇದು ಸಹ ಬೇರೆ ಒಂದು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ನು. ಎರಡೂ ಸಂಖ್ಯೆಗಳ ಜಾಮಿತಿಯ ಸರಾಸರಿ 8 ಮತ್ತು ಅವುಗಳ ಸಂಗಮ ಸರಾಸರಿ 6.4 ಆಗಿದ್ದಾಗ ಆ ಎರಡೂ ಸಂಖ್ಯೆಗಳು ಯಾವುವು ಅಂತ ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಇದಕ್ಕೆ ಡೈರೆಕ್ಟು ಆಪ್ಷನ್ 1 4 ಮತ್ತು 16. ಎರಡೂ ಸಂಖ್ಯೆಗಳ ಜಾಮಿತಿಯ ಸರಾಸರಿ 8 ಮತ್ತು ಅವುಗಳ ಸಂಗತ ಸರಾಸರಿ 6.4 ಅಂತೆ. ಆ್ಯಂಡ್ ನೆಕ್ಸ್ಟ್ ಇಂಡೋ ಗಂಗಾ ಬಯಲುಗಳ ಚಳಿಗಾಲದ ಮಳೆಗಳು ಕೆಳಗಿನ ಯಾವ ಒಂದರ ಕಾರಣವಾಗಿದೆ? ಇಂಡೋ ಗಂಗಾ ಬಯಲುಗಳಲ್ಲಿ ಚಳಿಗಾಲದ ಮಳೆಗಳು ಯಾವ ಒಂದರ ಕಾರಣವಾಗಿದೆ ಯಾವುದು ಅಂತ ಹೇಳಿದ್ರೆ ಆನ್ಸರು ಆಪ್ಷನ್ 2 ಪಶ್ಚಿಮದ ಪಲ್ಲಟಗಳು. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 52, ಅದರಲ್ಲಿ ಅತಿ ಬುದ್ಧಿವಂತ ವಿದ್ಯಾರ್ಥಿಗಳು 20% ಮತ್ತು
ಅವರ ಸರಾಸರಿ ಅಂಕಗಳು 80 ಮತ್ತು ಅತಿ ದೊಡ್ಡ ವಿದ್ಯಾರ್ಥಿಗಳು 25% ಇದ್ದು ಅವರ ಸರಾಸರಿ ಅಂಕಗಳು 31.8 ಆಗಿವೆ. ಹಾಗಾದರೆ ಉಳಿದ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದರೆ, ಸೊ ನೀವು ಆನ್ಸರ್ ಮಾಡಬೇಕಂತ ಹೇಳಿದರೆ ಫಸ್ಟ್ಗೆ ನೀವು ತೊಗೋಬೇಕು ಸರಾಸರಿ 52 ಅಂತೆ. ಒಂದು ತರಗತಿಯ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 52, ಅವರಲ್ಲಿ ಅತಿ ಬುದ್ಧಿವಂತ ವಿದ್ಯಾರ್ಥಿಗಳು 20% ಇದ್ದಾರಂತೆ, ಮತ್ತು ಅವರ ಸರಾಸರಿ ಅಂಕಗಳು ಬಂದು 80 ಅಂತೆ, ಮತ್ತು ಅತಿ ದೊಡ್ಡ ವಿದ್ಯಾರ್ಥಿಗಳು 25%, ಅವರ ಸರಾಸರಿ ಅಂಕ 31.8 ಅಂತೆ. ಹಾಗಾದರೆ ಉಳಿರ್ತಕ್ಕಂಥ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ನೀವು ಸಮ್ಮನ್ನು ಮಾಡಬೇಕಾಗುತ್ತೆ. ಸೊ ಆನ್ಸರ್ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ 4 51. ಸೊ ಜಸ್ಟ್ ಆನ್ಸರ್ಸ್ ಮಾತ್ರ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಎಕ್ಸಾಮ್ ಹತ್ರ ಇರೋದ್ರಿಂದ ಫುಲ್ ಇದನ್ನ ಒಂದೊಂದು ಪೇಪರ್ನು ಸಹ ಆನ್ಸರ್ಸ್ನ ಕೊಟ್ಬಿಡ್ತೀನಿ, ನಿಮ್ಗೆ ಯೂಸ್ ಆಗ್ಬೋದು ಅಂತ. ಸೊ ನಾವು ಬಿಡಿಸ್ತಾ ಹೋದರೆ ಕೆಲವೊಂದು 10-15 ಕ್ವಶನ್ ಮಾಡೋದಕ್ಕೇ 1 ಅವರ್ ಅಥವಾ ಅರ್ಧ ಗಂಟೆ ಬೇಕಾಗುತ್ತೆ. ನೆಕ್ಸ್ಟ್ 53ನೇ ಕ್ವಶನ್ ಹೀಗಿದೆ: ರಾಮ ಮತ್ತು ಭೀಮರು ಕ್ರಮವಾಗಿ 85,000 ಮತ್ತು 15,000 ಬಂಡವಾಳನ ಹೂಡ್ತಾರೆ. ಸೊ ಅಲ್ಲಿ ಬರ್ತಕ್ಕಂಥ ಇಬ್ಬರು ಲಾಭವನ್ನು ತಗೋತಾರೆ. ಸೊ ಅಲ್ಲಿಗೆ ಎಷ್ಟು ಅನುಪಾತದಲ್ಲಿ ಅವರಿಬ್ಬರಿಗೂ ಲಾಭ ತಗೋತಾರೆ ಅಂತಕ್ಕಂಥದ್ದು ಅಷ್ಟೇ, ಇಲ್ಲಿ ಏನೇನಿಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ 4 17.3 ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಸೊ ಇದೇನು ಮಾಡೋಂಗಿಲ್ಲ, ನೀವು ಡಿವೈಡ್ ಮಾಡ್ತಾ ಹೋಗೋದು ಅಷ್ಟೇ. 85 ಏನಿತ್ತು 85:15,000 ಅಂತ ಹಾಕ್ಕೊಂಡು ನೀವು ತುಂಬ ಸರಳವಾಗಿ ಎಷ್ಟು ಡಿವೈಡ್ ಆಗುತ್ತೋ ಅಷ್ಟು ಡಿವೈಡ್ಗೆ ತಂದು ನಿಲ್ಲಿಸ್ತಕ್ಕಂಥದ್ದು ಅಷ್ಟೇ, ಅದು ಏನೇನು ಏನಿಲ್ಲ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾನು ನೋಡ್ತಾ ಹೋದರೆ, ಎಷ್ಟು 5 ಅಂಕಿಗಳ ಸಂಖ್ಯೆಗಳನ್ನು 30,000 ಮತ್ತು 90,000 ನಡುವೆ ಇರುವಂತೆ 2, 3, 5, 7, 9 ಅಂಕಿಗಳನ್ನು ಉಪಯೋಗಿಸಿಕೊಂಡು ರಚಿಸಬಹುದು ಅಂತ ಹೇಳಿದರೆ, ಸೊ ಆನ್ಸರ್ ಅಂತ ಹೇಳಿದರೆ ಇದಕ್ಕೂ ಸಹ ಅಷ್ಟೇ, ಆನ್ಸರ್ ಆಪ್ಷನ್ 4 72 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಆನ್ಸರ್ ಬಂದು ಆಪ್ಷನ್ 3 4√3 ಮೀಟರ್ ಅಂತಕ್ಕಂಥದ್ದು. ಇದಕ್ಕೆ ಆನ್ಸರ್ ಆಪ್ಷನ್ 1 ಮತ್ತು ಆಪ್ಷನ್ 2 ಆಗುತ್ತೆ. ಇದಕ್ಕೆ ಆನ್ಸರು 4 ಮತ್ತು 16. ಆ್ಯಂಡ್ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತಕ್ಕಂಥದ್ದು. ಆ್ಯಂಡ್ 52 ಈಸ್ ಆನ್ಸರ್ 4 51. ಆ್ಯಂಡ್ 53ಗೆ ಆನ್ಸರ್ ಆಪ್ಷನ್ 4 17:3. ಆ್ಯಂಡ್ 54 ಆನ್ಸರ್ ಈಸ್ ಆಪ್ಷನ್ 4 72. ಆ್ಯಂಡ್ 55 ಆನ್ಸರ್ ಈಸ್ ಆಪ್ಷನ್ 3 4√3 ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮತ್ತೆ 55 ಪ್ಲಸ್ ಇರೋ ಕಡೆ ನೀವು ಮೈನಸ್ ಹಾಕ್ಕೊಳ್ಬೇಕಾಗುತ್ತೆ, ಮೈನಸ್ ಇರೋ ಕಡೆ ಡಿವೈಡೆಡ್ ಬೈ ಹಾಕ್ಕೊಳ್ಬೇಕಾಗುತ್ತೆ, ಇಂಟು ಇರೋ ಕಡೆ ನೀವು ಮೈನಸ್ ಹಾಕ್ಕೊಂಡು ಸೊ ಇದನ್ನ ಸಿಂಪ್ಲಿಫಿಕೇಷನ್ನ ಮಾಡ್ತಕ್ಕಂಥ ತುಂಬ ಈಸಿ ಇದು ಅಷ್ಟೇ. ಆನ್ಸರ್ ಬಂದು ಆಪ್ಷನ್ 1 0 ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು XYZ ಇವು ZP ಆಗಿದ್ದಾಗ ಸೊ ಗುಣೋತ್ತರ ಶ್ರೇಣಿ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು. ಆ್ಯಂಡ್ ಇದಕ್ಕೆ ಆನ್ಸರ್ ಅಂತ ಹೇಳ್ತಾ ಹೋದರೆ ಆಪ್ಷನ್ 3 ಹರಾತ್ಮಕ ಶ್ರೇಣಿ. ಆ್ಯಂಡ್ ನೆಕ್ಸ್ಟ್ ಸೊ ತುಂಬಾ ಕೇಳಿದ್ದಾರೆ ಕರೆಂಟ್ ಇದಕ್ಕೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ಸ್ಗಳು ರೈಸ್ ಆಗಿದೆ. ಸೊ 30 ಸೆಕೆಂಡ್ಗಳು. ಜಾಗತೀಕರಣವು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಜಾಗತೀಕರಣವು ಆಪ್ಷನ್ 1 ಹೆಚ್ಚು ಸಮಗ್ರ ಮತ್ತು ಪರಸ್ಪರ ಅವಲಂಬಿತ ಜಗತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 60-64. ಸೊ ಈ ಕ್ವಶನನ್ನು ಓದ್ಕೊಂಡು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ 60ಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 3 ಆಗಿರುತ್ತೆ. ನೋಡಿ ಇದನ್ನು ನೀವು ಲೆಕ್ಕಗಳು ಹಾಕ್ಕೊಂಡೇ ಮಾಡಬೇಕಾಗುತ್ತೆ. ಆ್ಯಂಡ್ ವಿನ ನಂತರದ ಎಡಕ್ಕೆ ಯಾರಿದ್ದಾರೆ ಅಂತ ಕೇಳಿದರೆ, ಎಡಕ್ಕೆ ಅಂತ ಹೇಳಿದಾಗ ಡಿ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಎಮ್ನ ಬಲಕ್ಕೆ ಕೇಳಿದ್ದಾರೆ ಇಲ್ಲಿ. ಸೊ ಆ ಕ್ವಶನ್ ಹಾಕೊಂಡು ನೀವು ಆನ್ಸರ್ನ ಮಾಡೋದು ಸಿಗುತ್ತೆ. ಬಟ್ ಹೇಳಿದಾಗ ಎಕ್ಸಾಮು ನೆಕ್ಸ್ಟ್ ಇವಾಗಲೇ ಭಾನುವಾರ ಇರೋದ್ರಿಂದ ನಾನು ಸುಮ್ಮನೆ ಆನ್ಸರ್ನ ಕೊಟ್ಟು ನಿಮಗೆ ಜಸ್ಟ್ ಒಂದು ಇದು ಸಿಗ್ಲಿಂದ ಅದಕ್ಕೋಸ್ಕರ ಒಂದೊಂದು ಪೇಪರ್ಗೂ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಕೆಳಗಿನ 4ರಲ್ಲಿ 3 ಮೇಲ್ಕಂಡ ಕೂರುವ ಅದು ಸೇಮ್ ಅದೇ ಕ್ವಶನ್ಗೆ ಆನ್ಸರು. ಸೊ 64ಕ್ಕೆ ಆನ್ಸರು ಆಪ್ಷನ್ 2 ಆರ್ ಮತ್ತು ಡಿ ಆಗಿರುತ್ತೆ.
ಗಸ್ತು ಭದ್ರತೆ ಕೊಟ್ಟಿದ್ದಾರೆ. ವಿಮೆ ಇದು ರಿಪೀಟೆಡ್ ಕ್ವಶನ್ನೇ, ಸುಮಾರು ಸಲ ರಿಪೀಟ್ ಆಗಿದೆ ಇದು. ಗಸ್ತು ಬಂದು ಭದ್ರತೆಗೋಸ್ಕರ, ವಿಮೆ ಅಂತಕ್ಕಂಥದ್ದು ಏನಕ್ಕೆ ಉಳಿತಾಯನ, ಪಾಲಿಸಿನ ಹಣನ ಅಪಾಯ ರಕ್ಷಣೆ ಅಂತಕ್ಕಂಥದ್ದು ಆಗಿರುತ್ತೆ ಆಪ್ಷನ್ 2. ನೆಕ್ಸ್ಟ್ ಒಂದು ನಿರ್ದಿಷ್ಟವಾದ ವಾಸಸ್ಥಾನಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾದ ಒಂದು ಜಾತಿಯ ಹೆಸರು ಏನಂತ ಕೇಳಿದರೆ ಬಯೋಮ್, ಇಕೋಟೋಸ್, ಏಕೋಟೈಪ್, ನಿಚ್. ಸೊ ಇದ್ರ ಬಗ್ಗೆ ಅಂತೂ ಎಲ್ಲ ಎಕ್ಸಾಮಲ್ಲೂ ಒಂದೊಂದು ಪ್ರಶ್ನೆ ಕಂಪಲ್ಸರಿ ಇದ್ದೇ ಇದೆ. ಒಂದು ವಾಸಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಏಕೋಟೈಪ್ ಅಂತಕ್ಕಂಥದ್ದು. ಕೆಳಗಿನ ಯಾವ ಜೀವು ಸಂಪೂರ್ಣ ಪಳೆಯುಳಿಕೆ ದಾಖಲೆಯಾಗಿದೆ ಅಂತ ಕೇಳಿದರೆ ಸಂಪೂರ್ಣ ಪಳೆಯುಳಿಕೆ ದಾಖಲೆ ಆಡು, ಮಾನವ, ಆನೆ, ಕುದುರೆ. ಆನ್ಸರ್ ಬಂದು ಆಪ್ಷನ್ 4 ಕುದುರೆ. ಘನಾಕೃತಿಯ ಎಪಿಥೀಲಿಯಂಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದರೆ ತಪ್ಪು ಯಾವುದು ಅಂತ ಹೇಳಿದರೆ ಆಪ್ಷನ್ 2 ಬೈಮೋನ್ಸ್ ಕ್ಯಾಪ್ಸುಲ್ಗಳ ರಕ್ತ ಶೋಧಿಸಲು ಕಾರಣವಾಗುತ್ತೆ ಅಂತಕ್ಕಂಥದ್ದು ತಪ್ಪಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 69 ಕೇಳಿದರೆ ಮೈಟೋಕಾಂಡ್ರಿಯಾ ಜೊತೆಗೆ ಸಂಬಂಧಿಸಿದ ಲಕ್ಷಣಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ 69. ಸೊ ಇದಕ್ಕೆ ಬಾಧಿತ ಹೆಂಗಸರು ಲಕ್ಷಣವನ್ನು ಎಲ್ಲ ಮಕ್ಕಳಿಗೆ ವರ್ಗಾಯಿಸುತ್ತಾರೆ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಹೇಮಾವತಿ ಎಂಬುದು ಯಾವುದರ ಮಿಶ್ರ ತಳಿ ಅಂತ ಕೇಳಿದರೆ ಹೇಮಾವತಿ ಇದು ಬಂದು ರೇಷ್ಮೆ ಹುಳು. ಆಪ್ಷನ್ 4 ರೇಷ್ಮೆ ಹುಳುವಿನ ಒಂದು ತಳಿ. ನೆಕ್ಸ್ಟ್ ಭಾರತದ ನಾಗರಿಕರಿಂದ ಅನ್ಮ್ಯಾಡ್ ಏರಿಯಲ್ ವೆಹಿಕಲ್ಸ್ಗಳ ಬಳಕೆಯನ್ನು ನಿಯಂತ್ರಿಸುವ ಇಲಾಖೆ ಯಾವುದು ಅಂತ ಕೇಳಿದರೆ ಇಲ್ಲಿ ಬಂದು ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಎರಡೂ ಸಹ ಬರ್ತಕ್ಕಂಥದ್ದು. ಆಪ್ಷನ್ 3. ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಒಂದು ಆರ್ಕ್ ಸೆಕೆಂಡ್ ಕೋನವನ್ನು ಉಪಟಳಿಸುವ ದೂರ ಎಂದು ವ್ಯಾಖ್ಯಾನಿಸಲ್ಪಡುವ ಅತಿ ದೊಡ್ಡ ಅಂತರಗಳನ್ನು ಅಳೆಯಲು ಬಳಸುವ ಏಕಮಾನ ಯಾವುದು? ಆನ್ಸರು ಆಪ್ಷನ್ 4 ಪಾರ್ಸೆಕ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು A200 ರಿಮೋಟ್ಲಿ ಪೈಲೋಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ನಲ್ಲಿ ಭಾರತ ಮೊದಲ ನೋ ಫಾರ್ಮೇಷನ್ ನೋ ಟೇಕಪ್ ಕಾಂಪ್ಲಿಯಂಟ್ ಡ್ರೋನ್ ಫ್ಲೈಟನ್ನು ಕರ್ನಾಟಕ ತುಮಕೂರಿನ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಅಭಿವೃದ್ಧಿ ಮಾಡಿ ಪೂರ್ಣಗೊಳಿಸಲಾದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸೊ ಯಾವುದು ಅಂತ ಹೇಳಿದರೆ ಆಪ್ಷನ್ 3 ಕ್ವಿಡಿಸ್ ಇನೋವೇಷನ್ ಲ್ಯಾಬ್ಸ್ ಮತ್ತು ಆಸ್ಟ್ರೇಲಿಯಾ ಏರ್ ಸ್ಪೇಸ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಸೊ 74ನೇ ಕ್ವಶನ್ ಹೀಗಿದೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಯೋಗ ಮತ್ತು ಅದಕ್ಕೆ ತೀರ್ಮಾನವನ್ನು ಹೊಂದಿಸಿ ಬರೀಬೇಕಂತೆ. ಸೊ ನೋಡಿ ಇಲ್ಲಿ ಫ್ರಾಂಕ್ ಹೆಡ್ಸ್ ಅಂತಕ್ಕಂಥದ್ದು ಏನಿದೆಯೋ ಫ್ರಾಂಕ್ ಹೆಡ್ಸ್ ಬಂದು ಡಿಸ್ಟ್ರಿಕ್ಟ್ ಎನರ್ಜಿ ಲೆವೆಲ್ಸ್ ಆಫ್ ಆಟಮ್ ಅಂತಕ್ಕಂಥದ್ದು, ಫೋರ್ಟ್ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಕ್ಕಂಥದ್ದು, ಫೋರ್ಟಿಕಲ್ ನೇಚರ್ ಆಫ್ ಲೈಟ್ ಅಂತಕ್ಕಂಥದ್ದಾಗಿರುತ್ತೆ. ಡೇವಿಸಸ್ ಜರ್ಮರ್ ಪ್ರಯೋಗ ಬಂದು ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್, ಮಿಲಿಕನ್ ಆಯಿಲ್ ಡ್ರಾಪ್ ಪ್ರಯೋಗ ಬಂದು ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಅಂತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕೋವ್ಯಾಕ್ಸಿನ್ ನಿಷ್ಕ್ರಿಯಗೊಂಡ ವೈರಸ್ ಆಧಾರಿತ ಕೋವಿಡ್-19 ಲಸಿಕೆಯನ್ನು ಭಾರತ್ ಬಯೋಟೆಕ್ ಯಾರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಸೊ ಇದು ಕರೋನಾಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು. ಸೊ ಆನ್ಸರ್ ಬಂದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ವೈರಾಲಜಿ ಎರಡೂ ಸಹ ಬರುತ್ತೆ 1 and 2. ಆಪ್ಷನ್ 4 is the usage of unmanned aerial vehicle by the civilian in India has been highly regulated by ಆನ್ಸರ್ ಆಪ್ಷನ್ 1 and 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಾರ್ಸೆಕ್. ಆ್ಯಂಡ್ ನೆಕ್ಸ್ಟ್ ಬಂದು ಇಂಡಿಯಾಸ್ ಫಸ್ಟ್ ಪರ್ಮಿಷನ್ ನೋ ಟಾಕ್ ಆಫ್ ಅಂತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಆಪ್ಷನ್ 3 ಕ್ವಾಡಿಚ್. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಫ್ರಾಂಕ್ ಹೈಟ್ಸ್ ಎಕ್ಸ್ಪೀರಿಯನ್ಸ್ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್ ಆಫ್ ಆಟಮ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಂದು ಪಾರ್ಟಿಕಲ್ ನೇಚರ್ ಆಫ್ ಲೈಟ್, ಡಿವಿಷನ್ ಜರ್ಮನ್ ಎಕ್ಸ್ಪೀರಿಯನ್ಸ್ ಬಂದು ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್, ಮಿಲ್ಕ್ ಆ್ಯಂಡ್ ಆಯಿಲ್ ಡ್ರಾಪ್ ಎಕ್ಸ್ಪೀರಿಮೆಂಟ್ ಬಂದು ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಕೋವ್ಯಾಕ್ಸಿನ್ ಬಂದು ಆನ್ಸರ್ 1 and 2 ಆಗಿರುತ್ತೆ. ಸೊ ಹಾಗೆ ಆಪ್ಷನ್ 4 ಸರಿಯಾದಂಥ ಒಂದು ಆನ್ಸರ್. ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆಗೆ ಸೂಕ್ತವಾದ ಬೆಳಕಿನ ತರಂಗಾಂತರಗಳಿಗೆ ಸಂಬಂಧಿಸಿದ ರೋಲಿಂತದ ಗೋಚರ ಪ್ರದೇಶವು 400 ನ್ಯಾನೋಮೀಟರ್ ಮತ್ತು 700 ನ್ಯಾನೋಮೀಟರ್ ನಡುವಿನ ವ್ಯಾಪ್ತಿ ಹೊಂದಿದೆ. ಈ ವ್ಯಾಪ್ತಿಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ.
ಸೊ 400 ನ್ಯಾನೋಮೀಟರ್ನ 700 ನ್ಯಾನೋಮೀಟರ್ ಅಂತ ಹೇಳಿದ್ರೆ ಅದು ಯಾವ ಒಂದು ವೇವ್ ಅಂತ ಹೇಳಿದ್ರೆ ಅಥವಾ ಯಾವ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಸೊ ಅದು ಬಂದು ಆಪ್ಷನ್ 3 ದ್ಯುತಿಸಂಶ್ಲೇಷಣೆಗೆ ಸಕ್ರಿಯ ಪ್ರದೇಶ ಆಗಿರುತ್ತೆ. ನೆಕ್ಸ್ಟ್ ಜೀವ ನಡುವಿನ ಸಂಬಂಧಕ್ಕೆ ಹೆಚ್ಚು ಒತ್ತು ಕೊಡುವ ಅದರಲ್ಲಿಯೂ ಅತಿ ಹೆಚ್ಚು ದೂರದ ಸಂಬಂಧ ಹೊಂದಿರುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಜೀವ ವೈವಿಧ್ಯ ಮಾಪನ ಯಾವುದು ಅಂತ ಹೇಳಿದರೆ ಸೊ ಆನ್ಸರ್ ವಂಶೀಯ ವೈವಿಧ್ಯತೆ. ಆ್ಯಂಡ್ ನೆಕ್ಸ್ಟು ಸೊ ಇದು ಏನಿದೆ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ನಿಶ್ ಅಂತಕ್ಕಂಥದ್ದು ಬಂದು ಸಮುದಾಯದಲ್ಲಿ ಪ್ರಭೇದದ ಕಾರ್ಯಾತ್ಮಕ ಪಾತ್ರ, ಸ್ಥಳೀಯತೆ ಬಂದು ಒಂದು ಪ್ರದೇಶಕ್ಕೆ ಸೀಮಿತವಾದ ಪ್ರಭೇದದ ಸ್ಥಿತಿ, ಭಾರಿ ವಿನಾಶ ಅಂತ ಹೇಳಿದ್ರೆ ಅದೇ ಸೇಮ್ ಬರುತ್ತೆ. ಪ್ರಭೇದದ ಭಾರಿ ಸಂಖ್ಯೆಯ ಜೀವಸಂದಣಿ ಅಂತಕ್ಕಂಥದ್ದು ಏನಿದೆಯೋ ದಿಢೀರ್ ವಿನಾಶ, ಲಯನ ಅಂದರೆ ಮಣ್ಣಿನಲ್ಲಿ ಬೇರೂರಿರುವ ಮೇಲೇರುವ ಬಳ್ಳಿ. ಸೊ ಆಪ್ಷನ್ 4. ಅದಾದ ನಂತರ 79ನೇ ಪ್ರಶ್ನೆ ಹೀಗಿದೆ. 79ಕ್ಕೆ ಆನ್ಸರ್ ಅಂತ ನೋಡ್ತಾ ಹೋದರೆ ಸೊ ನೋಡಿ ಇಲ್ಲೆಲ್ಲ ಉಲ್ಟಾ ಇದೆ. ಪರಿಸರಾತ್ಮಕ ಪ್ರಭೇದ ಅಂತ ಹೇಳಿದ್ರೆ ಇತಿಹಾಸ ಹಾಗೂ ಪೂರ್ವಜರ ವಿಶ್ಲೇಷಣೆಯಿಂದ ಪ್ರಭೇದಗಳ ವ್ಯತ್ಯಾಸ ತಿಳಿಸುವುದು ಅಲ್ಲ. ಸೊ ಪರಿಸರಾತ್ಮಕ ಪಾತ್ರಗಳ ಆಧಾರದ ಮೇಲೆ ವಾಸನ ನೆಲೆ ಹಾಗೂ ಪರಿಸರದ ಆಧಾರದ ಮೇಲೆ ಪ್ರಭೇದಗಳ ವ್ಯತ್ಯಾಸ. ಇಟ್ ಮೀನ್ಸ್ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ನ ಕೊಡ್ತಾ ಹೋಗ್ತೀನಿ, ಬಟ್ ಇದು ತುಂಬ ಲೆಂತಿ ಇದೆ. ಸೊ ನೋಡಿ ಇಷ್ಟೇ, ಒಂದು ಪರಿಸರಾತ್ಮಕ ಪ್ರಭೇದ ಅಂದರೆ ಆನ್ಸರು 4 ಆಗುತ್ತೆ. ಪರಿಸರಾತ್ಮಕ ಪಾತ್ರಗಳ ಆಧಾರದ ಮೇಲೆ ವಾಸನೆಲೆ ಹಾಗೂ ಪರಿಸರದ ಆಧಾರದ ಮೇಲೆ ಪ್ರಭೇದಗಳ ವ್ಯತ್ಯಾಸ 1 ಆಗುತ್ತೆ. ಆ್ಯಂಡ್ ಅದಾದ ನಂತರ ವಿಕಾಸೀಯ ಪ್ರಭೇದ ಅಂತ ಹೇಳಿದರೆ ವಂಶ ಇತಿಹಾಸ ಹಾಗೂ ಪೂರ್ವಜರ ವಿಶ್ಲೇಷಣೆಯಿಂದ ಪ್ರಭೇದಗಳ ವ್ಯತ್ಯಾಸ ಅಂತಕ್ಕಂಥದ್ದು ಇದು ಬರುತ್ತೆ. ಆ್ಯಂಡ್ ಅದಾದ ನಂತರ ವಂಶೇತಿಹಾಸ ಪ್ರಭೇದ ಅಂತ ಹೇಳಿದರೆ ಪ್ರಭೇದಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಲು ಭೌತಿಕ ಅಥವಾ ಅನ್ವಯಿಕ ಲಕ್ಷಣಗಳನ್ನು ಬಳಸಲಾಗುತ್ತದೆ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಜೈವಿಕ ಪ್ರಭೇದ ಅಂತ ಹೇಳಿದ್ರೆ ಸಂತಾನೋತ್ಪತ್ತಿ ಮಾಡಿ ಫಲವತ್ತಾದ ಸಂತತಿಯನ್ನು ಉತ್ಪಾದಿಸುವುದು ಸಾಧ್ಯವಾಗದಿದ್ದರೆ ಪ್ರತ್ಯೇಕ ಜಾತಿಗಳಾಗಿರುತ್ತದೆ ಅಂತಕ್ಕಂಥದ್ದು. ಇಟ್ ಮೀನ್ಸ್ ಎಲ್ಲ ಉಲ್ಟಾ ಕೊಟ್ಟಿದ್ದಾರೆ, ಬಟ್ ಇದು ತುಂಬ ಲೆಂತಿ ಕ್ವಶನ್ ಅಷ್ಟೇ. 1ಕ್ಕೆ 4, 2ಕ್ಕೆ 3, 3ಕ್ಕೆ 2, 4ಕ್ಕೆ 1. ಎಸ್ ದ ವಿಸಿಬಲ್ ರೀಸನ್ ಆಫ್ ದ ಸ್ಪೆಕ್ಟ್ರಮ್ ವಿಚ್ ಇದು ಬಂದು ಆನ್ಸರ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೀಸನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೆಜರ್ ಆಫ್ ಬಯೋಡೈವರ್ಸಿಟಿ ದ ಟೇಕ್ಸ್ ಇನ್ ಟು ಅಕೌಂಟ್ ದ ಡಿಗ್ರಿ ಆಫ್ ರಿಲೇಷನ್ಶಿಪ್ ಅಮಾಂಗ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಸೊ ಆನ್ಸರ್ ಆಪ್ಷನ್ 2 ಫಿಲೋಜೆನೆಟಿಕ್ ಡೈವರ್ಸಿಟಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಸೊ ನೋಡಿ ಇದಕ್ಕೆ ಆನ್ಸರ್ ಡೈರೆಕ್ಟ್ ಇದು ಅಷ್ಟೇ. ನಿಚ್ಚೆ ಬಂದು ದ ಫಂಕ್ಷನಲ್ ರೂಲ್ ಆಫ್ ಎ ಸ್ಪೀಸೀಸ್ ಅಂಡ್ ದ ಕಮ್ಯುನಿಟಿ ಅಂತಕ್ಕಂಥದ್ದು. ಆ್ಯಂಡ್ ಎಂಡೆಮಿಸಮ್ ಅಂತ ಹೇಳಿದರೆ ದ ಸ್ಟೇಟ್ ಆಫ್ ಎ ಸ್ಪೀಸೀಸ್ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಎ ಸಿಂಗಲ್ ರೀಸನ್ ಅಂತಕ್ಕಂಥದ್ದಾಗುತ್ತೆ. ಮಾಸ್ ಎಕ್ಸ್ಟ್ರಿಕ್ಷನ್ ಅಂತ ಹೇಳಿದರೆ ದ ಅಬ್ರಾಪ್ಟ್ ಡಿಸ್ಅಪಿಯರೆನ್ಸ್ ಆಫ್ ಎ ಲಾರ್ಜ್ ಪ್ರೊಪೋರ್ಷನ್ ಆಫ್ ಸ್ಪೀಸೀಸ್ ಅಂತಕ್ಕಂಥದ್ದು. ಲಯನ ಅಂತಕ್ಕಂಥದ್ದು ಎ ಕ್ಲೈಂಬಿಂಗ್ ವುಡಿ ವೈನ್ ದಟ್ ಈಸ್ ರೂಟೆಡ್ ಇನ್ ಸಾಯಿಲ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ ಎಕಲಾಜಿಕಲ್ ಸ್ಪೀಸೀಸ್ ಅಂತ ಹೇಳಿದರೆ ಆಪ್ಷನ್ 4 ಇದೆ, ಇದು ಎಕಲಾಜಿಕಲ್ ಸ್ಪೀಸೀಸ್ ಬರುತ್ತೆ. ಎಕಲಾಜಿಕಲ್ ಸ್ಪೀಸೀಸ್. ಆ್ಯಂಡ್ ನೆಕ್ಸ್ಟು ಎವಲ್ಯೂಷನರಿ ಸ್ಪೀಸೀಸ್ ಬಂದು ಇದಕ್ಕೆ ಫಿಲೋಜೆನೆಟಿಕ್ ಟ್ರೀಸ್ಗೆ ಬಂದು ಇದಾಗಿರುತ್ತೆ. ಆ್ಯಂಡ್ ಫಿಲೋಜೆನೆಟಿಕ್ ಸ್ಪೀಸೀಸ್ ಅಂತ ಹೇಳಿದರೆ ಡಿಫ್ರೆನ್ಸಸ್ ಇನ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಮಾಲಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಯೂಸ್ ಟು ಡಿಸ್ಟಿಂಗ್ವಿಶ್ ಸ್ಪೀಸೀಸ್ ಅಂತಕ್ಕಂಥದ್ದು. ಆ್ಯಂಡ್ ಬಯೋಲಜಿಕಲ್ ಸ್ಪೀಸೀಸ್ ಅಂತ ಹೇಳಿದಾಗ ಇದು ಬರುತ್ತೆ 4ನೇದು. ಸ್ಪೀಸೀಸ್ ಆರ್ ಸೆಪ್ರೇಟ್ ಇಫ್ ದೇ ಆರ್ ಅನೇಬಲ್ ಟು ಇಂಟರ್ಬ್ರೇಟೆಡ್ ಆ್ಯಂಡ್ ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅಂತಕ್ಕಂಥದ್ದು. ನೆಕ್ಸ್ಟು ಸಮಶೀತೋಷ್ಣ ಮಳೆಕಾಡುಗಳ ಬಹುಮುಖ್ಯ ಹಾಗೂ ವಿಶಿಷ್ಟ ಲಕ್ಷಣಗಳನ್ನು ಕೆಳಗೆ ಕೊಡಲಾಗಿದೆ. ಇದರಲ್ಲಿ ಯಾವ್ದ್ಯಾವುದು ಸರಿ ಇದೆ ಅಂತ ಕೇಳಿದರೆ ಸೊ ಇಲ್ಲಿ ಎಷ್ಟು ಆಯ್ಕೆಗಳು ಸರಿಯಾದಂಥ ಒಂದು ಆಯ್ಕೆಗಳಂತ ಹೇಳಿದ್ರೆ ಸೊ ಆನ್ಸರ್ ಬಂದು ವಾರ್ಷಿಕ ಮಳೆಯ ಪ್ರಮಾಣ 230 ಸೆಂಟಿಮೀಟರ್ಗಿಂತ ಹೆಚ್ಚು. ಆ್ಯಂಡ್ ನೆಕ್ಸ್ಟ್ ಆರ್ಕಿಡ್ಗಳು ಮತ್ತು ಬ್ರೊಮೇಲಿಯಡ್ಗಳು ಪ್ರಮುಖ ಅಪ್ಪು ಸಸ್ಯಗಳಾಗಿರುತ್ತವೆ. ಮತ್ತು ಪೋಷಕಾಂಶ ಕಡಿಮೆ ಇರುವ ಮಣ್ಣು ಭಾರಿ ಮಳೆಗೆ ಒಡ್ಡಿ ನಿಕ್ಷಲಾನಗೊಳ್ಳುತ್ತವೆ. ಇದು ಸರಿ ಇದೆ, ಇದೊಂದು ಬರೋದಿಲ್ಲ. ಆಪ್ಷನ್ ABD ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ. ಬಿಲವಾಸಿ ಅಂತ ಹೇಳಿದ್ರೆ ತೋಡುವ, ಬಿಲ ಮೀನ್ಸ್ ತೋಡ್ತಕ್ಕಂಥದ್ದು ಇದಾಗಿರುತ್ತೆ. ಸೊ ಹಾಗೆ ನೋಡಿ ಇದು ಬರೋದಿಲ್ಲ, ಇನ್ನು ಉಳಿದಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಓಡುಗಾಲಿನ ಅಂತ ಹೇಳಿದ್ರೆ ಓಡುವ ಅಂತ ಅರ್ಥ. ಜಗಿಯುವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 ಆರೋಹಿ ಅಂದರೆ ಹತ್ತುವ. ಸೊ ತುಂಬ ಈಸಿನೇ ಇದೆ.
ಆ್ಯಂಡ್ ನೆಕ್ಸ್ಟ್ 82 ಹುಲ್ಲುಗಾವಲುಗಳನ್ನು ಕೊಟ್ಟಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟು, ತುಂಬ ಸಲ ಈ ಕ್ವಶನ್ ಸಹ ರೈಸ್ ಆಗಿದೆ. ಸೊ ಆನ್ಸರ್ ಅಂತ ಹೇಳಿದರೆ, ಸೊ ನೋಡಿದ್ವಿ ಪಾಂಪಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಪಾಂಪಸ್ ಬಂದು ದಕ್ಷಿಣ ಅಮೆರಿಕ ಆಗಿರುತ್ತೆ. ವೆಲ್ಸ್ ಬಂದು ಆಫ್ರಿಕಾ, ಟಾಸ್ ಅಂತಕ್ಕಂಥದ್ದು ಹಂಗೇರಿ, ಸ್ಟೆಪಿಸ್ ಬಂದು ಯುರೇಸಿಯಾ, ಆಪ್ಷನ್ 3. ನೆಕ್ಸ್ಟ್ ಮ್ಯಾಂಗ್ರೋವ್ ಸಸ್ಯ ಸಂಪತ್ತನ್ನು ಗುರುತಿಸಲು ಕೆಲವು ವಿಶಿಷ್ಟ ಲಕ್ಷಣಗಳ ಅವಶ್ಯಕತೆ ಇಲ್ಲಿದೆ. ಸೊ ಸೂಕ್ತವಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಂದರೆ ಮ್ಯಾಂಗ್ರೋವ್ ಸಸ್ಯ ಸಂಪತ್ತಿಗೆ ಸಂಬಂಧಪಟ್ಟಂಥ ಲಕ್ಷಣಗಳು ಯಾವುದ್ಯಾವುದು ಅಂತ ಹೇಳಿದರೆ, ಸೊ ಆನ್ಸರ್ ಬಂದು ಈ ಒಂದು ಸಿ ಬರೋದಿಲ್ಲ ಮತ್ತು ಇ ಬರೋದಿಲ್ಲ, ಅಷ್ಟೇ. ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ಇಲ್ಲೂ ಅಷ್ಟೇ, ಸಿ ಒಂದು ಬರೋದಿಲ್ಲ, ಎ ಬಿ ಡಿ ಆಗಿರುತ್ತೆ, ಎ ಬಿ ಡಿ. ಆ್ಯಂಡ್ ನೆಕ್ಸ್ಟ್ ಇದು ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 3. ಸೊ ನೋಡ್ಕೊಳ್ಬಹುದು ಇಲ್ಲಿ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಬಂದು ಇಸ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರೆ ಮತ್ತೆ ಸೊ ನೋಡಿ ಇಲ್ಲಿ ಪಾಂಪಸ್ ಬಂದು ಸೌತ್ ಅಮೇರಿಕಾ, ವೆಲ್ಟ್ ಬಂದು ಆಫ್ರಿಕಾ, ಪುಸ್ಟಾಸ್ ಅಂತ ಕೊಟ್ಟಿದ್ದಾರೆ, ಸೊ ಹಂಗೇರಿ. ಆ್ಯಂಡ್ ಸ್ಟೆಪ್ಸ್ ಬಂದು ಯುರೇಸಿಯಾ. ಆ್ಯಂಡ್ ನೆಕ್ಸ್ಟ್ ಬಂದು ಯುನೀಕ್ ಫೀಚರ್ಸ್ ಆರ್ ರಿಕ್ವೈರ್ಡ್ ಟು ಫುಲ್ಫಿಲ್ ದ ಕ್ರೈಟೀರಿಯಾ ಆಫ್ ಮ್ಯಾಂಗ್ರೋವ್ ವೆಜಿಟೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದಾವ್ದು ಸರಿ ಅಂತ ಹೇಳಿದರೆ, ಇಲ್ಲಿ ಸಿ ಬರೋದಿಲ್ಲ, ಆ್ಯಂಡ್ ಇ ಬರೋದಿಲ್ಲ, ಎ ಬಿ ಡಿ ಎಫ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಸೀಡ್ ವಾಲ್ಟ್, ಭಾರತ ಅತ್ಯಧಿಕ ಎತ್ತರದ ಪ್ರದೇಶಗಳಲ್ಲಿ ಸ್ಥಾಪಿತವಾಗಿರುವ ಬೀಜ ಬ್ಯಾಂಕು. ಇದನ್ನು ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಆಲ್ಟಿಟ್ಯೂಡ್ ರಿಸರ್ಚ್ ಮತ್ತು ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಸಂಸ್ಥೆಗಳು ಜಂಟಿಯಾಗಿ 2010ರಲ್ಲಿ ಸ್ಥಾಪಿಸಿವೆ. ಇದು ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದು ಕಂಡು ಬರ್ತಕ್ಕಂಥದ್ದು ಲಡಾಖಲ್ಲಿ, ಆಪ್ಷನ್ 4 ಲಡಾಖ್. ಆ್ಯಂಡ್ ನೆಕ್ಸ್ಟ್ ಜತೀಂದ್ರ ಶರ್ಮಾ ಆಕಸ್ಮಿಕವಾಗಿ ಪರೋಪಜೀವಿಗಳು ಧೂಮ್ ಒಂದನ್ನು ಕಂಡುಹಿಡಿತಾರೆ. ಇದು ಜಪಾನ್ನ ಆರ್ಕಿಡ್ ಒಂದರ ಒಂದು ಭಿನ್ನತೆ. ಇದರ ಗರಿಷ್ಠ ಎತ್ತರ 40 ಸೆಂಟಿಮೀಟರ್ ಮತ್ತು ಹರಳುವ ಅವಧಿ 5 ರಿಂದ 6 ದಿನಗಳು ಅಂತ ಕೇಳಿದರೆ ಅದು ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಯಾವುದು ಅಂತ ಹೇಳಿದರೆ ಲೆಕಾನೋರ್ಚಿಸ್ ತೈವಾನಿಯಾ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ಕೃಷಿ ವಿಭಾಗದಲ್ಲಿ ಬಿಡುಗಡೆಯಾಗುವ ಅಮೋನಿಯಾದ ಋತುಮಾನಕ್ಕೆ ಅನುಗುಣವಾದ ಹಾಗೂ ಅಂತರ್ವಾರ್ಷಿಕ ಸಾರಥ್ಯ ವ್ಯತ್ಯಯವನ್ನು ಐಐಟಿ ಖರಗ್ಪುರದ ಸಂಶೋಧನಾಕಾರರು ಐಐಟಿಎಂ ಪುಣೆ ಮತ್ತು ಅಂತಾರಾಷ್ಟ್ರೀಯ ಸಂಶೋಧನಾಕಾರರ ಸಹಯೋಗದಲ್ಲಿ ವಿಶ್ಲೇಷಿಸಿದ್ದಾರೆ. ಭಾರತದ ಯಾವ ಭಾಗವನ್ನು ವಾತಾವರಣದ ಅಮೋನಿಯಾದ ಆತಂಕ ಕೇಂದ್ರ ಎಂದು ಹೆಸರಿಸಲಾಗಿದೆ? ಯಾವ ಭಾಗವನ್ನು ವಾತಾವರಣದ ಅಮೋನಿಯಾದ ಆತಂಕ ಕೇಂದ್ರವೆಂದು ಹೆಸರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಅಂದರೆ ಇಂಡೋ ಗಂಗಾ ಬಯಲು ಪ್ರದೇಶ. ನೆಕ್ಸ್ಟು ಕಲ್ಕತ್ತಾದ ಹೌರಾದಲ್ಲಿರುವ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ 273 ಎಕರೆಗಳ ವಿಸ್ತಾರ ಪ್ರದೇಶದಲ್ಲಿದೆ. ಈ ತೋಟಗಳನ್ನು 1787ರಲ್ಲಿ ಸ್ಥಾಪಿಸಲಾಯಿತು. ಪ್ರಸ್ತುತ ಇದು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯ ಅಧೀನದಲ್ಲಿದೆ. ಇತ್ತೀಚೆಗೆ ಇದನ್ನು ಹೀಗೆಂದು ಪುನರ್ನಾಮಕರಣವನ್ನು ಮಾಡಲಾಯಿತು. ಏನಂತ ನಾಮಕರಣ ಮಾಡ್ತಾರೆ ಅಂತ ಹೇಳಿದ್ರೆ ಆಚಾರ್ಯ ಜಗದೀಶ್ ಚಂದ್ರ ಬೋಸ್, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಪ್ರಸ್ತುತ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸರ್ ತಾಣಗಳೆಂದು ಗುರುತಿಸಲಾಗಿರುವ 75 ಕೇಂದ್ರಗಳಿವೆ. ಈ ಒಪ್ಪಂದವನ್ನು 1ನೇ ಫೆಬ್ರವರಿ 1982ರಂದು ಜಾರಿ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ರಾಮ್ಸರ್ ತಾಣಗಳ ಪಟ್ಟಿಗೆ ವಿಶ್ವ ಜೌಗು ಪ್ರದೇಶಗಳ ದಿನ 2022ರಂದು 2 ತಾಣಗಳನ್ನು ಭಾರತ ಸೇರಿಸಿದೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ 2 ಸೇರಿಸಿರ್ತಕ್ಕಂಥದ್ದು ಯಾವ್ದ್ಯಾವ್ದು ಅಂತ ಹೇಳಿದರೆ, ಸೊ ಇಲ್ಲಿ ಎ ಮತ್ತು ಸಿ ಆಗಿರುತ್ತೆ. ಬಕೇರ ವನ್ಯಜೀವಿ ಮತ್ತು ಕಿಜಾಡಿಯಾ ವನ್ಯಜೀವಿ. ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಲಡಾಖ್ ಇದಕ್ಕೆ ಆನ್ಸರ್ ಬಂದು. ಆ್ಯಂಡ್ ನೆಕ್ಸ್ಟ್ ಆನ್ಸರ್ ಆಪ್ಷನ್ 1 ಇಂಡೋ ಗ್ಯಾಂಗ್ಯಾಟಿಕ್ ಪ್ಲಾನ್. ಆ್ಯಂಡ್ ನೆಕ್ಸ್ಟ್ ಇದಿರ್ತಕ್ಕಂಥದ್ದು ಫಾರೆಸ್ಟ್, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ. ರೀಸೆಂಟ್ಲಿ ದಿಸ್ ಗಾರ್ಡನ್ ವಾಸ್ ರಿನೇಮ್ಡ್ ಆಫ್ಟರ್ ಆಚಾರ್ಯ ಜಗದೀಶ್ ಚಂದ್ರ ಬೋಸ್. ಆ್ಯಂಡ್ ನೆಕ್ಸ್ಟು S2 ಯಾವ್ದ್ಯಾವುದು ಅಂತ ಹೇಳಿದರೆ ಬಕೀರಾ ಮತ್ತು ಕಜಿಂಡಿಯಾ, ಆಪ್ಷನ್ ಎ ಮತ್ತು ಸಿ. ಆ್ಯಂಡ್ ನೆಕ್ಸ್ಟ್ ಬಂದು ಆಕೆ ಭಾರತದ ಸಸ್ಯಶಾಸ್ತ್ರದ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು.
ಸೈಟೋಜೆನೆಟಿಕ್ಸ್ ಮತ್ತು ಫೈಟೋಜಿಯೋಗ್ರಫಿ ಕ್ಷೇತ್ರಗಳಲ್ಲಿ ಆಕೆಯ ಸಂಶೋಧನೆಗಳಿಗೆ ಹೆಸರು ಪಡೆದಿದ್ದಾರೆ. 2018ರಲ್ಲಿ ಆಕೆಯ ಪ್ರಮುಖ ಮೌಲ್ಯಯುತ ಸಂಶೋಧನೆ ಎಂದರೆ ಕಬ್ಬು ಮತ್ತು ಬದನೆಗಳ ಮಿಶ್ರತಳಿ. ಆಕೆಯನ್ನು ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಹಾಗೂ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಫೆಲೋ ಆಗಿ ಚುನಾಯಿಸಲಾಯಿತು. ಅವರು ಯಾರು ಅಂತ ಕೇಳಿದರೆ ಅವರು ಅಂತ ಹೇಳಿದರೆ ಜಾನಕಿ ಅಮ್ಮಾಳ್, ಆಪ್ಷನ್ 3. ನೆಕ್ಸ್ಟ್, ಒಂದು ತಾಣದ ಅತಿ ಹೆಚ್ಚು ಜೀವಂತ ಸಸ್ಯಗಳ ಸಂಗ್ರಹದ ದಾಖಲೆಯನ್ನು ರಾಯಲ್ ಬೊಟಾನಿಕಲ್ ಗಾರ್ಡನ್ ಮುರಿದಿದೆ. ಗಿನ್ನಿಸ್ ವಿಶ್ವ ದಾಖಲೆ ಪ್ರಕಾರ ಇದು ಪ್ರಪಂಚದ ಅತಿ ದೊಡ್ಡ ಬೀಜ ಸಂಗ್ರಹ ಕೇಂದ್ರ. ಮಿಲೇನಿಯಂ ಸೀಡ್ ಬ್ಯಾಂಕ್ ಕೂಡ ಹೌದು. ಇದು ಎಲ್ಲಿದೆ? ಆಪ್ಷನ್ 2, ಕ್ಯೂ ಇನ್ ಇಂಗ್ಲೆಂಡ್. ನೆಕ್ಸ್ಟ್, ಈಗ ಯಾವ ಸತ್ಯಾಗ್ರಹವು ವಲ್ಲಭಭಾಯಿ ಪಟೇಲರಿಗೆ ಸರ್ದಾರ್ ಬಿರುದನ್ನು ತಂದುಕೊಟ್ಟಿತು? ಸರ್ದಾರ್ ಎಂಬ ಬಿರುದನ್ನು ತಂದುಕೊಟ್ಟಂಥ ಒಂದು ಸತ್ಯಾಗ್ರಹ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3, ಬರ್ಡೋಲಿ. ನೆಕ್ಸ್ಟ್, ಸ್ವತಂತ್ರ ಭಾರತ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ಸಿ ರಾಜಗೋಪಾಲಾಚಾರಿರವರು. ಆ್ಯಂಡ್ 1881ರ ಕ್ರಿಸ್ತಶಕ ಪುನರಾಧಾನದ ಕಾಲದಲ್ಲಿ ಮೈಸೂರಿನ ಅರಸರು ಯಾರಾಗಿದ್ದರು? ಮೈಸೂರಿನ ಅರಸರು ಆಪ್ಷನ್ 3, ಚಾಮರಾಜ ಒಡೆಯರು. 10. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಕರ್ನಾಟಕದ ಕರಾವಳಿ ಕೇಂದ್ರಗಳಲ್ಲಿ ಯಾವುದನ್ನು ಕರ್ನಾಟಕದ ದಂಡಿ ಎಂದು ಕರೆಯಲಾಗುತ್ತದೆ? ಕರ್ನಾಟಕದ ದಂಡಿ ಅಂಕೋಲಾ, ಹೌದಲ್ವಾ? ದಂಡಿ ಸತ್ಯಾಗ್ರಹ ನಡೀತಕ್ಕಂಥದ್ದು. ಇದು ಬಂದು ಇಂಗ್ಲೀಷ್ ವರ್ಷನ್ ಓದ್ಕೊಬಿಡಿ, ಆನ್ಸರ್ ಡೈರೆಕ್ಟಾಗಿ ಕೊಟ್ಬಿಡ್ತೀನಿ. ಜಾನಕಿ ಅಮ್ಮಾಳ್ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದಕ್ಕೆ ಆನ್ಸರು ಕ್ಯೂ ಇಂಗ್ಲೆಂಡ್. ಆ್ಯಂಡ್ ನೆಕ್ಸ್ಟು ಸರ್ದಾರ್ ಅಂತಕ್ಕಂಥದ್ದು ಬರ್ಡೋಲಿ ಸತ್ಯಾಗ್ರಹ. ನೆಕ್ಸ್ಟ್ ರಾಜಗೋಪಾಲಾಚಾರಿ, ಫಸ್ಟ್ ಆ್ಯಂಡ್ ಲಾಸ್ಟ್. ಆ್ಯಂಡ್ ಮೈಸೂರು ಡ್ಯೂರಿಂಗ್ ಆಪ್ಷನ್ 3, ಅಂಕೋಲಾ ದಂಡಿ ಸತ್ಯಾಗ್ರಹ. ನೆಕ್ಸ್ಟ್, ಈ ಕಡೆ ಆಯೋಗಗಳನ್ನು ಅವುಗಳ ರಚನೆ ಆರೋಹಣ ಕಾಲಾನುಕ್ರಮದಲ್ಲಿ ವ್ಯವಸ್ಥೆಯನ್ನು ಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕಾಲಾನುಕ್ರಮವಾಗಿ ಅಂತ ಹೇಳಿದರೆ ಆಪ್ಷನ್ 3 ಆನ್ಸರ್ ಸರಿ ಇರ್ತಕ್ಕಂಥದ್ದು. ಫಸ್ಟು JVP ಆಯೋಗ, ಅದಾದ ನಂತರ ವಾಂಚು ಬರುತ್ತೆ, ಅದಾದ ನಂತರ ಮಿಶ್ರಾ ಬರುತ್ತೆ, ಅದಾದ ನಂತರ ಫಜಲ್ ಅಲಿ ಆಯೋಗ ಬರ್ತಕ್ಕಂಥದ್ದು. ನೆಕ್ಸ್ಟ್, ಕ್ರಿಸ್ತಶಕ 2022ರಲ್ಲಿ ಯಾವ ದೇಶವು ಡಾಕ್ಟರ್ ಅಂಬೇಡ್ಕರ್ ಸ್ಮರಣಾರ್ಥ ಏಪ್ರಿಲ್ ತಿಂಗಳನ್ನು ದಲಿತ ಹಿಸ್ಟರಿ ಮಂತ್ ಎಂದು ಘೋಷಿಸಲಾಯಿತು? ಇಸ್ ವೆರಿ ಇಂಪಾರ್ಟೆಂಟ್. ಆನ್ಸರ್ ಬಂದು ಕೆನಡಾದ ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್, ವಿಜಯನಗರ ಜಿಲ್ಲೆಯನ್ನು ಅಕ್ಟೋಬರ್ 2, 2021ರಂದು ಕರ್ನಾಟಕದ 31ನೇ ಜಿಲ್ಲೆಯಾಗಿ ರಚಿಸಲಾಯಿತು. ಇದನ್ನು ಈ ಕೆಳಗಿನ ಯಾವ ಜಿಲ್ಲೆಯಿಂದ ರಚಿಸಲಾಯಿತು? ಹೌದಲ್ವಾ? ಸೊ ವಿಜಯನಗರ ಜಿಲ್ಲೆಯನ್ನು ಅಕ್ಟೋಬರಲ್ಲಿ ಒಂದು ಜಿಲ್ಲೆಯಾಗಿ ಮಾಡ್ತಾರೆ. ಅದು ಯಾವುದಕ್ಕೆ? ಬೀದರ್, ವಿಜಯಪುರ, ರಾಯಚೂರು, ಬಳ್ಳಾರಿ ಅಂತ ಕೊಟ್ಟಿದ್ದಾರೆ. ಅದು ಬಂದು ಬಳ್ಳಾರಿ. ನೆಕ್ಸ್ಟು, ಯಂಗ್ ಬೆಂಗಾಲ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಯಂಗ್ ಬೆಂಗಾಲ್ ಆನ್ಸರ್ ಆಪ್ಷನ್ 4, ಹೆನ್ರಿ ವಿವಿಯಂ ಡೆರೋಜಿಯೋ ಅಂತಕ್ಕಂಥವ್ರಾಗಿರ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಅನುಮತಿಸಿದ ಕಾಯಿದೆ ಯಾವುದು ಅಂತ ಕ್ವಶನ್ನು. ಚಾರ್ಟರ್ ಆ್ಯಕ್ಟ್ ಆಫ್ 1813 ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಕ್ವಶನ್, ಯಾವ ಪಾಲಾರಸರು ಬೌದ್ಧರಿಗಾಗಿ ಪ್ರಸಿದ್ಧ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು? ಆನ್ಸರ್ ಧರ್ಮಪಾಲ. ಇದಕ್ಕೆ ಆನ್ಸರ್ ಅಂತ ನೋಡ್ತಾ ಹೋದಾಗೆ ಸೊ ಲಾಸ್ಟು ಡಿ ಬರಬೇಕು, ಆಪ್ಷನ್ 3. ಆ್ಯಂಡ್ ಟ್ಯಾಲೆಂಟ್ ಹಿಸ್ಟರಿ ಮಂತ್ ಅಂತ ಹೇಳಿದ್ರೆ ಕೆನಡಾಸ್ ಬ್ರಿಟಿಷ್ ಇಂಡಿಯಾ ಪ್ರೈವೆನ್ಸ್ ಅಂತಕ್ಕಂಥ ಪ್ರೊವೈನ್ಸ್. ಆ್ಯಂಡ್ ನೆಕ್ಸ್ಟು ಬಳ್ಳಾರಿ, ವಿಜಯನಗರ ಡಿಸ್ಟ್ರಿಕ್. ನೆಕ್ಸ್ಟು ಯಂಗ್ ಬೆಂಗಾಲ್ ಮೂಮೆಂಟ್ ವಾಸ್ ಹೆನ್ರಿ ವಿವಿಯನ್ ಡೆರೋಜಿಯೋ. ಆ್ಯಂಡ್ ನೆಕ್ಸ್ಟು ದ ಆ್ಯಕ್ಟ್ ವಿಚ್ ಪರ್ಮಿಟೆಡ್ ದ ಮಿಷನರೀಸ್ ಟು ಪ್ರೊಪ್ಯಾಗೇಟ್ ಕ್ರಿಶ್ಚಿಯನ್ಗೆ ಸಂಬಂಧಪಟ್ಟಂಥದ್ದು ಆ್ಯಕ್ಟ್ ಯಾವುದು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 3, ಕ್ಯಾರೆಕ್ಟರ್ ಆ್ಯಕ್ಟ್ ಆಫ್ 1813. ವಿಚ್ ಪಾಲ ರೋಲ್ ಫೌಂಡೆಡ್ ದ ಫೇಮಸ್ ವಿಕ್ರಮಶಿಲಾ ಯೂನಿವರ್ಸಿಟಿ ಫಾರ್ ದ ಬುದ್ಧಿಸ್ಟ್ ಅಂತ ಹೇಳಿದ್ರೆ ಲಾಸ್ಟ್ ಕ್ವೆಶನ್ ಆನ್ಸರ್ ಇಸ್ ಧರ್ಮಪಾಲ.